ಎಲ್ಲರಿಗೂ ನಮಸ್ಕಾರ. ನಾನು ಶರಣ್ಯ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಸಂತೋಷ, ಸಂಪತ್ತು, ಸಕ್ಸಸ್ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಬೇಡ್ಕೋತೀನಿ. ನನಗೆ ಸ್ವಲ್ಪ ಹುಷಾರಿಲ್ಲದೆ ಇದ್ದ ಕಾರಣದಿಂದ ನಾನು ವೀಡಿಯೋಸ್ ಯಾವುದು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಫಸ್ಟು ಅದಕ್ಕೆ ಸಾರಿ. ಈ ವಿಡಿಯೋ ಏನಂತ ನಿಮಗೆಲ್ಲ ಆಗಲೇ ಗೊತ್ತಾಗಿರುತ್ತೆ. ನನ್ನ OCD ಜರ್ನಿ, ನನಗೆ ಯಾವ ಥರ OCD ಇತ್ತು, ಅದು ನಾನು ಯಾವಾಗ ಕಂಡಿಡಿದೆ, ಅದರಿಂದ ಹೇಗೆ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿದೆ, ನನಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅಂತ ಈ ವಿಡಿಯೋಲಿ ನಿಮಗೆ ಗೊತ್ತಾಗುತ್ತೆ. ಬನ್ನಿ ತಡೆ ಮಾಡಿದೆ ವಿಡಿಯೋ ಒಳಗಡೆ ಹೋಗೋಣ. ನನಗೆ OCD ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ನನಗೆ ಚಿಕ್ಕ ವಯಸ್ಸಿಂದನೂ OCD ಇದೆ. ನನಗೆ ಜೀನ್ಸಿಂದ ಬಂದಿರ್ಬೋದು, ಮೇ ಬಿ ನಮ್ಮ ಮನೇಲಿ ಯಾರಿಗಾದ್ರೂ ಇದ್ದಿರ್ಬೋದು, ಇಲ್ಲ ನಮ್ಮ ಪೂರ್ವಜರಿಗೆ ಇದ್ದಿರ್ಬೋದು. ಅದು ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಸೊ ನನಗೆ OCD ಚಿಕ್ಕ ವಯಸ್ಸಿಂದ ಯಾವ ಥರ ಇದೆ ಅಂತ ಹೇಳಿದ್ರೆ, ನನಗೆ LKG UKGಯಲ್ಲಿ ನಾನು ಓದ್ತಾ ಇರಬೇಕಂದ್ರೆ, ಅಂದರೆ ಮಕ್ಕಳು ಇವಾಗ ಪೇರೆಂಟ್ಸ್ ಯಾರಾದರೂ ಹೊರಗಡೆ ಹೋದರೆ, ಕೆಲ್ಸಕ್ಕೆ ಹೋದರೆ, ಏನಾದರೂ ಬಿಟ್ಟು ಹೋದರೆ ಅಳ್ತಾ ಇರ್ತಾರೆ. ಅದು ಕಾಮನ್ ಆಗಿ ಎಲ್ಲ ಮಕ್ಕಳಲ್ಲೂ ಇರುತ್ತೆ. ನನಗೆ ಯಾವ ಥರ OCD ಇತ್ತು ಅಂತ ಹೇಳಿದ್ರೆ, ನಮ್ಮ ಅಮ್ಮನೋ ಅಪ್ಪನ ಯಾರಾದರೂ ಬಿಟ್ಟು ಹೋಗ್ತಾರೆ ಕೆಲಸಕ್ಕೆ ಅಂತ ಹೇಳಿದಾಗ ನಾನು ತುಂಬ ಅಳ್ತಾ ಇದ್ದರೆ ಹೆಂಗೆ ಅಂತ ಹೇಳಿದ್ರೆ, ನನಗೆ ಬಾಯಿ ಹೇಳ್ತಾನೆ ಇರಬೇಕು. ಅಂದರೆ ಅವರು ರೋಡ್ ಕ್ರಾಸ್ ಮಾಡಿ ಹೋಗೋವರೆಗೂ ಅಂದರೆ ಆ ರೋಡ್ ಎಂಡ್ ಎಲ್ಲಿವರೆಗಿರುತ್ತೋ ಆ ರೋಡ್ ಕ್ರಾಸ್ ಮಾಡೋವರೆಗೂ ನಾನು ನೋಡ್ಕೊಂಡು ಅವ್ರು ಬಾಯಿ ಹೇಳ್ತಾನೆ ಇರಬೇಕು. ಈ ಥರ OCD ಇತ್ತು ನನಗೆ. ಆ ಥರ ಏನಾದರೂ ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಹಿಂದೆನೇ ಹತ್ಕೊಂಡು ಓಡ್ಬಿಡ್ತಿದ್ದೆ. ಸೊ ನನ್ನ ಹಿಡಿಯೋಕ್ಕೆ ಒಂದು 10 ಜನ ಬೇಕಾಗಿತ್ತು. ಇದೇ ಥರ ಸ್ಕೂಲ್ಗೆ ಹೋದಾಗಲೂ ನಾನು ಮಾಡ್ತಾಯಿದ್ದೆ. ಅಂದರೆ ಯಾರಾದರೂ ಬಿಟ್ಟು ಹೋಗ್ತಾ ಇದ್ದಾರೆ, ಅವಾಗ ನಮ್ಮ ತಾತ ಬರ್ತಿದ್ದಾರೆ, ಇಲ್ಲ ಅಪ್ಪ ಯಾರಾದರೂ ಸ್ಕೂಲ್ಗೆ ಬಿಡೋಕ್ಕೆ ಬರ್ತಿದ್ದಾರೆ ಅಂದರೆ ಅವರು ಆ ರೋಡ್ ಕ್ರಾಸ್ ಎಲ್ಲಿದೆ, ಎಂಡ್ ಎಲ್ಲಿದೆ, ಅಲ್ಲಿ ಟರ್ನ್ ತೆಗಿಯೋವರೆಗೂ ನಾನು ನೋಡ್ಕೊಂಡು ಬಾಯಿ ಹೇಳ್ತಾನೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಅವರಿಂದನೇ ಓಡ್ಬಿಡ್ತಾಯಿದ್ದೆ. ಸೊ ಆ ಥರ OCD ನನಗೆ ಅವಾಗಿತ್ತು. ಸೊ ಅದು OCD ಅಂತ ನಮ್ಮ ಪೇರೆಂಟ್ಸ್ಗೂ ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ ಆಗ. ಸೊ ಆ ಥರ OCD ಹೋಗ್ತಾ ಇತ್ತು. ಅದು ಹೆಂಗೆ ಅದರಿಂದ ಹೊರಗಡೆ ಬಂದಿದ್ದಂತ ಹೇಳಿದ್ರೆ, ನನ್ನ ತಮ್ಮ ನನ್ನ ಜೊತೆಗೆ ಸ್ಕೂಲಿಗೆ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅದು ಆಟೋಮೆಟಿಕ್ಕಾಗಿ ಹಂಗೆ ಹೋಗ್ಬಿಡ್ತು. ಸೊ ಅದನ್ನು ಕ್ಯೂರ್ ಮಾಡಬೇಕಂತ ಯಾರೂ ಟ್ರೈ ಮಾಡಿಲ್ಲ, ಅದಾಗದೇ ಹೊರಟೋಯ್ತದು. ಸೊ ಅದೊಂಥರ ಈ ಹುಡುಗಿ ಹಠವಾದಿ ಅನ್ನೋ ಥರ ಅವಾಗಿಂದನೂ ಹೆಸರು ಬಂದುಬಿಡ್ತು. ಸೊ ಏನೇ ಬೇಕಂದ್ರೂ ಹಠ ಮಾಡ್ತಾಳೆ ಅನ್ನೋ ಥರ ಆಗ್ಬಿಡ್ತದು. ಸೊ ಅಂದರೆ OCD ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇದು LKG UKGಯಲ್ಲಿ ಈ ಥರ ಇತ್ತು ನನಗೆ. ಆಮೇಲೆ ನಾನು ನೆನೆಸ್ಕೊಂಡ್ರೆ ನನಗೆ OCD ಇಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಆ ಥರ ಯಾವುದೇ OCD ಇಲ್ಲ. ಸ್ಕೂಲ್ಸ್ ಎಲ್ಲ ಮುಗಿಸ್ತೀನಿ, ಪ್ರೈಮರಿ ಎಲ್ಲ ಮುಗಿಸ್ತೀನಿ. ಸೊ ಆಮೇಲೆ ಫ್ಯಾಮಿಲಿ ಸಿಚುವೇಶನ್ಸ್ ಕಷ್ಟ ಅದೆಲ್ಲ ಬರುತ್ತೆ. ಸಿಚುವೇಶನ್ಸಲ್ಲಿ ಏನಾಗುತ್ತೆ, ನಾವು ಊರು ಬಿಟ್ಟು ಹೋಗೋ ಸಿಚುವೇಶನ್ ಬರುತ್ತೆ. ಸೊ ನಾವು ಬ್ಯಾಂಗ್ಳೂರು ಬಿಟ್ಟು ಚಾಮರಾಜನಗರ ಹೋಗ್ತೀವಿ. ಸೊ ಆಗ ಅಂದರೆ ಇದು ಹೈಸ್ಕೂಲ್ 8th ಸ್ಟ್ಯಾಂಡರ್ಡ್ ಮಿಡ್ಡಲ್ಲಿ, ಡಿಸೆಂಬರ್ ಹತ್ತತ್ರ. ಸೊ ಅಲ್ಲಿವರೆಗೆ ನನಗೆ OCD ಇಲ್ಲ. ನಾವು ಯಾವಾಗ ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗ್ತೀವಿ ಚಾಮರಾಜನಗರ್ಗೆ, ನನ್ನ ಸ್ಟಡೀಸ್ ಎಲ್ಲ ಅಲ್ಲಿ ನಡೆಯುತ್ತೆ. ಸೊ ಆಗ ನನಗೆ ಮೇ ಬಿ ಈ ಸಿಚುವೇಶನ್ಸ್ ಎಲ್ಲ ನೋಡಿಬಿಟ್ಟು ಮತ್ತೆ ನನಗೆ ಅದು ಟ್ರಿಗರ್ ಆಯಿತಾ ಏನಂತ ಗೊತ್ತಿಲ್ಲ. ಸೊ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ಅಲ್ಲಿ ಯಾವ ಥರ OCD ಇರುತ್ತೆ ನನಗೆ ಅಂತ ಹೇಳಿದ್ರೆ, ಲಾಕ್ ಮಾಡಿದ್ರೆ ಇವಾಗ ನಮ್ಮ ಮನಸ್ಸಲ್ಲಿ ಇವ್ರಿಗೇನಾದರೂ ಆಗಿಬಿಡುತ್ತೆ, ಅಮ್ಮಗೇನಾದರೂ ಆಗಿಬಿಡುತ್ತೆ, ತಮ್ಮಗೇನಾದರೂ ಆಗಿಬಿಡುತ್ತೆ ಅಂತ ನನಗೆ ಅವಾಗವಾಗ ಥಾಟ್ಸ್ ಬರ್ತಾನೆ ಇರುತ್ತೆ. ಸೊ ಲಾಕ್ ಮಾಡಿದ್ರೆ ಅದನ್ನು ಮುಟ್ತಾನೆ ಇರೋದು, ಆ ಥಾಟ್ ಪಾಸಿಟಿವ್ ಆಗೋವರೆಗೂ ಮುಟ್ತಾನೆ ಇರೋದು, ಇಲ್ಲ ಹ್ಯಾಂಡ್ ವಾಶ್ ಮಾಡ್ತಾನೆ ಇರೋದು, ಪಾಸಿಟಿವ್ ಥಿಂಕ್ ಬರೋವರೆಗೆ ಇದು ಮಾಡ್ತಾನೆ ಇರ್ತಾಯಿದ್ದೆ. ಅದಾದಮೇಲೆ ಹೊಸಲು ಮುಗಿಯೋದು ಅದು ಇತ್ತು ನನಗೆ. ಅದನ್ನು ನೋಡ್ತಾ ಇದ್ದರೆ ನಮ್ಮಮ್ಮ ಏನು ಅನ್ಕೊಂಬಿಟ್ಟಿದ್ರು, ನನಗೆ ದೇವ್ರ ಭಕ್ತಿ ಜಾಸ್ತಿ ಅಂತ ಅಂದ್ಕೊಂಬಿಟ್ಟಿದ್ರು. ಸೊ ಹೊಸಲು ಮುಗಿಯೋದು, ದೇವ್ರನ್ನ ಮುಗಿತಾನೆ ಇರೋದು, ಸೊ ಇದೆಲ್ಲನೂ ನನಗೆ OCD ಇತ್ತು. ಆಗ ಕೂಡ ನನಗೆ ಇದು OCD ಅಂತ ಗೊತ್ತಿಲ್ಲ. ಇದೇ ಥರ ಅದನ್ನು ಫಾಲೋ ಮಾಡ್ತಾನೆ ಇರ್ತೀನಿ. ಎಷ್ಟರ ಮಟ್ಟಿಗೆ ನನಗೆ ಅದು OCD ನಾನು ಅಡಿಕ್ಟ್ ಆಗಿಬಿಟ್ಟಿರ್ತೀನಿ ಅಂತ ಹೇಳಿದ್ರೆ, ನಾನು ಅದು ಮಾಡಲೇಬೇಕು. ಅದೆಷ್ಟು ಕಷ್ಟಕರವಾಗಿದ್ರೂ ನಾನು ಮಾಡಲೇಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಅಲ್ಲೇ ಆ ಸೆಕೆಂಡಲ್ಲಿ ನನಗೆ ಬೆವರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಫುಲ್ ಪ್ರೆಷರ್, ಟೆನ್ಷನ್ ಆಗಿಬಿಡುತ್ತೆ. ನಂಗೆ ಫುಲ್ ಬೆವರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಥರ ಮಾಡ್ತಾನೆ ಇರ್ತಾಯಿದ್ದೆ. ಅಷ್ಟು ನಮ್ಮ ಮನೇಲಿ ಗೊತ್ತಾಗಿಲ್ಲ, ಯಾಕಂದರೆ ನಮ್ಮ ಅಮ್ಮನೂ ವರ್ಕ್ ಹೋಗ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು, ನಾನು ಓದೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಸೊ ಅಷ್ಟು ಯಾರಿಗೂ ಇದು ಹೊರಗಡೆ ಗೊತ್ತಾಗಿಲ್ಲ. ಆಗ ನಾನು ಸ್ಟಡೀಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದಾಗ ನಂಗೆ ಅಷ್ಟು OCD ಬರ್ತಾ ಇರಲಿಲ್ಲ. ಇದು ಮಾತ್ರ ನಂಗೆ ಚೆನ್ನಾಗಿ ನೆನಪಿದೆ. ಆಮೇಲೆ ಇದೇ ಥರ ನಾನು OCD ಮಾಡ್ತಾ ಇರ್ತೀನಿ. ಒಂದು ಪಾಯಿಂಟಲ್ಲಿ ನಂಗೆ ತುಂಬ ಹುಷಾರಿಲ್ಲದೆ ಆಗುತ್ತೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಸೊ ನನಗೆ ಯಾವಾಗ ನಂಗೆ ಹುಷಾರು ಇಲ್ಲದೆ ಇರುತ್ತೆ ಆಗ ನಾನು ಅಷ್ಟು OCD ಮಾಡ್ತಾ ಇರಲಿಲ್ಲ. ಸೊ ಹುಷಾರಿಲ್ಲ ಅಂತ ಹೇಳಿದ್ರೆ ನನಗೆ ಹ್ಯಾಪಿ ಆಗಿಲ್ಲ, ನಾನು ಅಷ್ಟು ಗಮನಿಸಲ್ಲ OCDನ ಅಂತ ಹೇಳ್ಬಿಟ್ಟು. ಅದು ಹೇಗೆ ಅಂತ ಗೊತ್ತಿಲ್ಲ, ಆಟೋಮೆಟಿಕ್ಕಾಗಿ. ಯಾಕಂದರೆ ನಾನು ಫಸ್ಟು ನನ್ನ ಬಾಡಿಗೆ ಪ್ರಿಫರೆನ್ಸ್ ಕೊಡ್ತೀನಲ್ಲ, ನಾನು ಹುಷಾರಿಲ್ಲ, ನಾನೇನು ಮಾಡಲ್ಲ ಇವತ್ತು, ನಂಗೆ ಆಗಲ್ಲ ಅನ್ನೋ ಮೈಂಡ್ಸೆಟ್ಗೆ ಹೋಗ್ಬಿಡ್ತೀನಿ. ಸೊ ಆಗ OCD ಬಂದರೂ ನಾನು ಮಾಡ್ತಾ ಇರಲಿಲ್ಲ. ಸೊ ಈ ಥರ ಇತ್ತು ನನ್ನ ಸಿಚುಯೇಷನು. ಸೊ ಆಗ ಸ್ಕೂಲ್ಸ್ ಮುಗಿಯುತ್ತೆ, ಹೈಸ್ಕೂಲ್ ಮುಗಿಯುತ್ತೆ. ಹೈಸ್ಕೂಲಲ್ಲೇ ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಸೊ ಹೈಸ್ಕೂಲ್ ಮುಗಿಯುತ್ತೆ, ಆಮೇಲೆ ಕಾಲೇಜ್ PU ಹೋಗ್ತೀನಿ. ಸೊ PU ಅಲ್ಲಿ ಅಷ್ಟು ನೆನಪಿಲ್ಲ ನನಗೆ ಏನು ಥರ OCD ಇತ್ತು ನನಗೆ ಅಂತ. ಸೊ ಅದು ಹಾಗೆ ಹೋಗುತ್ತೆ. ಆಮೇಲೆ ನಾನು ಬ್ಯಾಂಗ್ಳೂರು ಬರ್ತೀನಿ. PU ಮುಗಿಸ್ಬಿಟ್ಟು ಇಂಜಿನಿಯರಿಂಗ್ಗೋಸ್ಕರ ನಾನು
ಬ್ಯಾಂಗ್ಳೂರ್ ಬರ್ತೀನಿ. ಸೊ 1 ಇಯರ್ ಹಾಸ್ಟೆಲಲ್ಲಿ ಇರ್ತೀನಿ. ಆವಾಗಲೂ ನಂಗೆ ಅಷ್ಟು ಒ ಸಿ ಡಿ ಇದ್ದಿದ್ದು ನಂಗೆ ನೆನಪಿಲ್ಲ. ಮತ್ತು ಮನೆಗೆ ಶಿಫ್ಟ್ ಆಗ್ತೀನಿ. ಸೊ ಬ್ಯಾಂಗ್ಳೂರಲ್ಲಿ ಮನೆ ಶಿಫ್ಟ್ ಆದಮೇಲೆ ಅಲ್ಲಿ ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗಿರುತ್ತೆ. ಸೊ ಅಷ್ಟು ಒ ಸಿ ಡಿ ನನಗೆ ಆವಾಗ ಇದ್ದಿಲ್ಲ. ಮೇ ಬಿ ನನ್ನ ಕಾನ್ಸಂಟ್ರೇಷನ್ ಬೇರೆ ಇದ್ದಿದ್ದರಿಂದ ನಂಗೆ ಒ ಸಿ ಡಿ ಅದಾಗದೇ ಬಿಟ್ಟು ಹೋಯ್ತು ಅನಿಸುತ್ತೆ. ಸೊ ಈ ಥರ ನನಗೆ ಒ ಸಿ ಡಿ ಅದಾಗದೇ ಬರ್ತಾಯಿತ್ತು, ಅದಾಗದೇ ಬಿಟ್ಟು ಹೋಗ್ತಾಯಿತ್ತು ಯಾವುದೋ ಒಂದು ಪಾಯಿಂಟಲ್ಲಿ. ಹಿಂಗೆ ನಡೀತಾ ಇತ್ತು. ಸೊ ನಂಗೆ ಯಾವಾಗ ಸಿವಿಯರ್ ಆಗಿದ್ದು, ನಂಗೆ ಯಾವಾಗ ಜಾಸ್ತಿ ಆಗಿದ್ದು ನಾನು ಯಾವಾಗ ಕಂಡಿಡಿದೆ ಅಂತ ಹೇಳಿದ್ರೆ, ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಸೊ ನಾನು ಇಂಜಿನಿಯರಿಂಗ್ 4th ಇಯರಲ್ಲಿದ್ದಾಗಲೇ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ವರ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ನನಗೆ ಒಂಥರ ಆವಾಗವಾಗ ಪ್ರೆಷರ್ ಆಗ್ತಾಯಿತ್ತು. ಏನಂತ ಹೇಳಿದ್ರೆ, ನಾನು ಇವಾಗ ಕಾಪಿ ಪೇಸ್ಟ್ ಮಾಡಿದ್ರೆ ಅವಾಗ ಏನಾದರೂ ಥಾಟ್ ಬಂದುಬಿಟ್ರೆ, ಸೊ ಪಾಸಿಟಿವಾಗಿ ಕನ್ವರ್ಟ್ ಮಾಡೋವರೆಗೂ ನಾನು ಕಾಪಿ ಪೇಸ್ಟ್ ಮಾಡ್ತಾನೆ ಇರ್ತಿದ್ದೆ. ಸೊ ಇವಾಗ ಹೋಲ್ ಒಂದು 100 ಇಮೇಜಸ್ ನಾನು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ಅದನ್ನು ನಾನು ಸ್ಕ್ರೀನ್ಶಾಟ್ ತೆಗಿತಾ ಇದ್ದೆ. ಅಷ್ಟರ ಮಟ್ಟಿಗೆ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೆ ಒ ಸಿ ಡಿಗೆ. ಯಾಕಂದರೆ ಯಾರಿಗಾದ್ರೂ ಏನಾದರೂ ಆಗಿಬಿಡುತ್ತೆ, ನಮ್ಮ ಮನೇಲಿ ಏನಾದರೂ ಆಗಿಬಿಡುತ್ತೆ, ಆ ಥಾಟಿಂದ ನಂಗೆ ಹೊರಗಡೆ ಬರೋಕ್ಕೆ ಆಗಿಲ್ಲ. ಸೊ ಒ ಸಿ ಡಿ ಯಾರು ಫೇಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಈ ಫೀಲ್ ಅರ್ಥ ಆಗುತ್ತೆ. ನಾನು ಹೇಳ್ತಾ ಇರೋದು, ಬೇರೆ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಮೇ ಬಿ ನನ್ನ ಹುಚ್ಚಿ ಅನ್ಕೊಬೋದು. ಯಾಕಂತ ಹೇಳಿದ್ರೆ ಒ ಸಿ ಡಿ ಇರೋರನ್ನ ನೋಡಿದ್ರೆ ಬೇರೆಯವ್ರಿಗೆ ಹುಚ್ಚರು ಅನ್ನೋ ಥರನೇ ಅನಿಸುತ್ತೆ. ಯಾಕಂದರೆ ಅವ್ರು ಆ ಥರ ಮಾಡ್ತಾ ಇರಲ್ಲ. ಸೊ ಬೇರೆಯವ್ರನ್ನ ನೋಡಿದ್ರೆ ಹುಚ್ಚರು ಅಂತಾನೆ ಅನಿಸುತ್ತೆ. ಸೊ ಆ ಥರ ಅನಿಸುತ್ತೆ ಮಾಡ್ತಾ ಇರೋರನ್ನ ನೋಡಿದ್ರೆ. ಸೊ ಈ ಥರ ನಾನು ಕಾಪಿ ಪೇಸ್ಟ್ ಎಲ್ಲ ಮಾಡ್ತಾ ಇದ್ದು ಸ್ಕ್ರೀನ್ಶಾಟ್ಸ್ನೆಲ್ಲ ತೆಗಿತಾ ಇದ್ದಾಗ ನನಗೆ ಏನು ಅನಿಸ್ತು ಅಂತ ಹೇಳಿದ್ರೆ, 100 ಇಮೇಜಸ್ ಅನ್ನೋದು ಅಷ್ಟು ಸಾಧಾರಣವಾದದ್ದಲ್ಲ. ನನಗೆ ಆವಾಗ ಕಂಟ್ರೋಲೇ ಮಾಡ್ಕೊಳಕ್ಕಾಗಿಲ್ಲ, ಅಳು ಬಂದುಬಿಡುತ್ತೆ. ಆವಾಗ ನಮ್ಮ ಅಮ್ಮ ಹತ್ರ ನಾನು ಫಸ್ಟ್ ರಿವೀಲ್ ಮಾಡೋದು, ಇದಕ್ಕೆ ಮುಂಚೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಸ್ವಲ್ಪ ವೀಡಿಯೋಸ್ನೆಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಂಗೆ ಈ ಬಿಹೇವಿಯರ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ವರ್ಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದೇನಾದರೂ ಡಿಸಾರ್ಡರಾ? ಯಾಕಂದರೆ ನನಗೆ ಅವಾಗ ಬಿಟ್ಟು ಬರ್ತಾ ಇರೋದು ನನಗೆ ಗೊತ್ತಲ್ಲ. ಯಾಕಂದರೆ ಹೈಸ್ಕೂಲಲ್ಲಿತ್ತು, ಆಮೇಲೆ ಬಿಟ್ಟು, ಆಮೇಲೆ ಮತ್ತೆ ಬರ್ತಾ ಇದೆ. ಸೊ ಇದೇನಾದರೂ ಒಂದು ಡಿಸಾರ್ಡರಾ ಅಂತ ಸುಮ್ಮನೆ ಸರ್ಚ್ ಮಾಡೋಕ್ಕೆ ನಾನು ಗೂಗಲಲ್ಲಿ ಹೊಡಿತೀನಿ. ಈ ಥರ ರಿಪಿಟೇಟಿವ್ ಬಿಹೇವಿಯರ್ಸ್ ಇದ್ದರೆ ಅದೇನು ಅಂತ ಹೇಳ್ಬಿಟ್ಟು ಆವಾಗ ನನಗೆ ಗೊತ್ತಾಗೋದು ಇದು ಒ ಸಿ ಡಿ ಅಂತ ಹೇಳ್ಬಿಟ್ಟು. ಸೊ ಅಬ್ಸೆಸಿವ್ ಕಂಪಲ್ಷನ್ ಡಿಸಾರ್ಡರ್ ಅಂತ ಗೊತ್ತಾಗುತ್ತೆ. ಸೊ ಇದು ಗೊತ್ತಾದ ಮೇಲೆ ನಮ್ಮಮ್ಮ ಹತ್ರ ಹೇಳ್ತೀನಿ, ಸೊ ನಂಗೆ ಈ ಥರ ಆಗ್ತಾಯಿದೆ, ನಂಗೆ ಈ ಥರ ಎಲ್ಲ ಥಾಟ್ಸ್ ಬರ್ತಾ ಇದೆ. ಸೊ ನಾನು ಹೆಂಗೆ ಇದನ್ನು ಕಂಟ್ರೋಲ್ ಮಾಡೋದಂತ ಫುಲ್ ಹತ್ಬಿಡ್ತೀನಿ ನಾನು. ಸೊ ಈ ಥರ ಎಲ್ಲ ಬರ್ತಾ ಇದೆ, ನಾನು ಅದನ್ನೇ ಮತ್ತೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ಅವರು ಹೇಳೋದೇನಂತ ಹೇಳಿದ್ರೆ, ಈ ಥರ ಥಾಟ್ಸ್ ಎಲ್ಲರಿಗೂ ಬರುತ್ತೆ. ಅಂದರೆ ನಾರ್ಮಲ್ ಆಗಿ ಒಂದು ಹ್ಯೂಮನ್ ಬೀಗೆ ಇವಾಗ ಏನಾದರೂ ಲಾಕ್ ಮಾಡ್ತಿದ್ದೀವಿ ಅಂದರೆ ಲಾಕ್ ಮಾಡಿದ್ದೀವ ಇಲ್ಲ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋ ಥಾಟ್ ಬರುತ್ತೆ. ಅದೇ ಥರನೇ ನಿಮಗೆ ಇದು ಅವಾಗವಾಗ ಬರ್ತಾ ಇದೆ. ಸೊ ಅದನ್ನು ಏನೂ ಇಲ್ಲ, ನೆಗ್ಲೆಕ್ಟ್ ಮಾಡು. ಸೊ ಈಗ ವರ್ಕ್ ಮುಗೀತಾ ಅದನ್ನು ನೆಗ್ಲೆಕ್ಟ್ ಮಾಡು ಅನ್ನೋ ಥರ ಅವರು ಕಾನ್ಫಿಡೆನ್ಸ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ನನಗೆ ರಿಲೀಫ್ ಅನಿಸುತ್ತೆ. ಸೊ ಈಗ ಒ ಸಿ ಡಿ ಇರೋರಿಗೆ ಯಾರಾದರೂ ಬಂದು ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಆ ಟೈಮಲ್ಲಿ ರಿಲೀಫ್ ಅನಿಸುತ್ತೆ. ಓಕೆ, ನಾನು ಇನ್ಮೇಲೆ ಮಾಡಲ್ಲ ಅಪ್ಪ ಅನ್ನೋ ಫೀಲ್ ಬರುತ್ತೆ. ಸೊ ನಂಗೆ ಆ ಥರ ಫೀಲ್ ಬಂದಿತ್ತು. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಇದೇ ಥರ ಬೇರೆ ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನೇನೋ ಒಂಥರ ನನಗೆ ಒಂದು ಕಂಟ್ರೋಲ್ ಮಾಡಿದ್ರೆ ಇನ್ನೊಂದು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ ಥರ ಬರ್ತಾನೆ ಇತ್ತು. ಆಮೇಲೆ ಮತ್ತೆ ನಾವು ಮನೆ ಶಿಫ್ಟ್ ಮಾಡ್ತೀವಿ, ಬೇರೆ ಮನೆಗೆ ಬರ್ತೀವಿ. ಸೊ ಮತ್ತೆ ಇದೇ ಥರ ಥಾಟ್ಸ್ ಬರ್ತಾಯಿತ್ತು. ಮತ್ತೆ ಹೇಳ್ತೀನಿ ನಾನು, ಈ ಥರ ಬರ್ತಾಯಿದೆ, ಇದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅನ್ನೋ ಥರ ಹೇಳ್ತೀನಿ. ಮತ್ತೆ ಅವ್ರು ಅದೇ ಹೇಳ್ತಾರೆ, ಇದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ, ಆ ಥರ ಬರುತ್ತೆ. ಇವಾಗ ಯಾರಾದರೂ ಹೊರಗಡೆ ಹೋಗ್ತಿದ್ದಾರೆ ಅಂದರೆ ಅವ್ರಿಗೇನಾದರೂ ಆಕ್ಸಿಡೆಂಟ್ ಆಗಿಬಿಟ್ರೆ ಏನು ಮಾಡೋದು ಅನ್ನೋ ಥಾಟ್ ಬರುತ್ತೆ. ಅದಕ್ಕೋಸ್ಕರ ಮೇ ಬಿ ನಾನು ಇವಾಗ ಏನಾದರೂ ಬರೀತಿದ್ರೆ ಅದನ್ನೇ ಬರೆಯೋದು ರಿಪೀಟೆಡ್ ಆಗಿ ಮಾಡ್ತಾಯಿದ್ದೆ. ಸೊ ಆವಾಗ ನನಗೆ ಸ್ಟ್ರೆಸ್ಡ್ ಔಟ್ ಅನಿಸುತ್ತೆ. ಏನಂತ ಹೇಳಿದ್ರೆ, ಇವಾಗ ನೀವು ಇಷ್ಟಪಟ್ಟು ಒಂದು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಎಷ್ಟು ಮಾಡಿದ್ರೂ ನಿಮಗೆ ಸಮಾಧಾನ ಇರುತ್ತೆ. ಇದೇನಂತ ಹೇಳಿದ್ರೆ, ನೀವು ಒಂದು ಪ್ರೆಷರಲ್ಲಿ ಅದು ಮಾಡಲೇಬೇಕು ಅಂತ ಮಾಡೋದ್ರಿಂದ ನಿಮಗೆ ಅಂದರೆ ಫುಲ್ ಸ್ವೆಟ್ಟಿಂಗ್ ಆಗುತ್ತೆ, ನಿಮ್ಮ ಒಂಥರ ಟೆನ್ಷನ್ ಆಗುತ್ತೆ, ಅಳು ಬರುತ್ತೆ. ಸೊ ಆ ಥರ ಸಿಚುವೇಷನಲ್ಲಿ ನಾನಿದ್ದೆ. ಆವಾಗ ನಾನು ಮತ್ತೆ ಶೇರ್ ಮಾಡ್ಕೊತೀನಿ. ಅವಾಗ ನಮ್ಮಮ್ಮ ಮತ್ತೆ ಕಾನ್ಫಿಡೆನ್ಸ್ ಕೊಡ್ತಾರೆ. ಸೊ ಇದನ್ನು ನೀನು ಥಿಂಕ್ ಮಾಡ್ತಾನೆ ಇದ್ದಷ್ಟು ನಿನ್ನ ಲೈಫ್ ಚೇಂಜ್ ಆಗುತ್ತೆ. ಸೊ ಅದರಿಂದ ನೀನು ಹೊರಗಡೆ ಬರಬೇಕು. ಸೊ ಅದು ನೀನೇ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ಮೈಂಡಿಗೂ ನನಗಿರೋ ಫೈಟ್. ಸೊ ಒ ಸಿ ಡಿ ಅನ್ನೋದು ನಿಮ್ಮ ಮೈಂಡಿಗೆ ನಿಮಗಿರೋ ಫೈಟ್. ಬೇರೆ ಯಾರೂ ಹೊರಗಡೆಯಿಂದ ನಿಮಗೇನೂ ಪ್ರೆಷರ್ ಕೊಟ್ಟಿರಲ್ಲ. ಸೊ ನಿಮಗೆ ನೀವೇ ಫೈಟ್ ಮಾಡ್ಕೊತಾ ಇರ್ತೀರ. ಸೊ ಇದು ತುಂಬ ಕಷ್ಟಕ್ಕೆ ವಾರ್ಗಿಂತ ದೊಡ್ಡದು ಅಂತಲೇ ಹೇಳ್ಬೋದು. ಯಾಕಂದರೆ ಹೇಳಿದ್ರೆ, ನೀವು ಬೇರೆಯವ್ರನ್ನ ನೀವು ಹೆಂಗೆ ಸೋಲ್ಸೋದು ಅಂತ ಥಿಂಕ್ ಮಾಡೋದು ಬೇರೆ, ನಿಮ್ಮನ್ನ ನೀವೇ ಸೋಲ್ಸ್ಕೊತಾ ಇದ್ದೀರಾ, ನೀವು ಅದರಿಂದ ಹೊರಗಡೆ ಬರೋಕ್ಕಾಗ್ತಾನೇ ಇಲ್ಲ ಅನ್ನೋದು ತುಂಬ ಕಷ್ಟ ಅಲ್ವಾ. ಯಾಕಂತ ಹೇಳಿದ್ರೆ ಇದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಯಾಕಂದರೆ ಒ ಸಿ ಡಿ ಇರೋರ್ಗೆ ಮಾತ್ರ ಗೊತ್ತು, ಅವ್ರ ಮೈಂಡ್ ಎಷ್ಟು ಅವ್ರನ್ನೇ ಡೌನ್ ಮಾಡ್ತಾ ಇರುತ್ತೆ. ಅವ್ರಿಗೆಲ್ಲ ಗೊತ್ತು. ಇವಾಗ ಒ ಸಿ ಡಿ ಇರೋರಿಗೆ ಏನೂ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆಲ್ಲ ಗೊತ್ತು.
ಅವ್ರು ಚೆನ್ನಾಗಿ ಓದಿರ್ತಾರೆ. ಇವಾಗ ನನ್ನನ್ನು ಎಕ್ಸಾಂಪಲ್ ತೊಗೊಂಡ್ರೆ ನಾನು ಚೆನ್ನಾಗಿ ಓದಿದ್ದೀನಿ, ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು ಡಿಸ್ಟಿಂಕ್ಷನಲ್ಲಿ ಮುಗಿಸಿದ್ದೀನಿ ಇಂಜಿನಿಯರಿಂಗು, ಮತ್ತು PUC ಎಲ್ಲನೂ 10th PU ಇಂಜಿನಿಯರಿಂಗ್ ಎಲ್ಲನೂ ಡಿಸ್ಟಿಂಕ್ಷನಲ್ಲೇ ಮುಗಿಸಿರೋದು. ಮತ್ತು ನಾನು ವರ್ಕ್ ಮಾಡ್ತಿರೋದು ಅಷ್ಟೇ, ನಾನು ಫಾರಿನ್ ಕಂಪನೀಸ್ಗೆ, ಇಂಡಿಯನ್ ಕಂಪನೀಸ್ಗೆ ಕಂಟೆಂಟ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅಷ್ಟು ಹೈ ಪ್ರೊಫೈಲ್ ನಾನು ಬಿಲ್ಡ್ ಮಾಡ್ಕೊಂಡಿದ್ದೀನಿ ನನಗೆ. ಬಟ್ ಸ್ಟಿಲ್ ಈ OCD ಒಂದು ನನ್ನನ್ನು ಎಷ್ಟು ಡೌನ್ ಮಾಡ್ತಿದೆ ಅಂತ ಹೇಳಿದ್ರೆ, ನಾನು ಎಲ್ಲನೂ ಕಳ್ಕೊಂಡಿರೋ ಸ್ಟೇಜಿಗೆ ಹೋಗ್ಬಿಟ್ಟಿದೆ. ಈ ಥರ OCD ನಿಮ್ಮನ್ನ ಡಿವಿಯೇಟ್ ಮಾಡ್ತಾನೆ ಇರುತ್ತೆ. ನೀವು ಯಾವ ಥರ ಬಿಹೇವಿಯರಿಂದ ಚೇಂಜ್ ಆಗ್ತೀರಾ ಅನ್ನೋದು ಹೇಳೋಕ್ಕೆ ಆಗಲ್ಲ, ಆ ಥರ ಚೇಂಜ್ ಆಗಿಬಿಡ್ತೀರಾ. ಸೊ ನಾನು ಆಗಲೇ ಹೇಳ್ತಾ ಇದ್ದಂಗೆ ನಮ್ಮ ಅಮ್ಮ ಹತ್ರ ಈ ಥರ ಶೇರ್ ಮಾಡ್ಕೊತಾ ಇದ್ದೆ. ಅವರು ಆ್ಯಕ್ಚುಲಿ ನನಗೆ ಕಾನ್ಫಿಡೆನ್ಸ್ ಕೊಡ್ತಾಯಿದ್ರು. ನಾನು ಆವಾಗ ಡಿಸೈಡ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ನಾನು ಇದೇ ಥರ ನನ್ನ ಜೀವನನ ನಡೆಸ್ತಾ ಇದ್ದರೆ ನಾನು ಕಂಪ್ಲೀಟಾಗಿ ನನ್ನ ಜೀವನನ ಲೂಸ್ ಮಾಡ್ಕೋಬೇಕಾಗುತ್ತೆ. ಒಂದು ಪ್ರೆಷರ್, ಒಂದು ಮೈಂಡಲ್ಲಿ ಏನೋ ಬರ್ತಾ ಇರೋ ಥಾಟ್ಗೋಸ್ಕರ ನಾನು ಮುಖ್ಯತ್ವ ಕೊಡ್ತಾ ಇದ್ದರೆ ನನ್ನ ಹೋಲ್ ಲೈಫ್ ನಾನು ಲೂಸ್ ಮಾಡ್ಕೋಬೇಕಾಗುತ್ತೆ ಅನ್ನೋ ಒಂದು ಸಿಚುಯೇಷನ್ನಲ್ಲಿ ನಾನು ಥಿಂಕ್ ಮಾಡ್ತೀನಿ. ಈ ಥರ ಎಲ್ಲ ಥಿಂಕ್ ಮಾಡಿಬಿಟ್ಟು ನಾನು ಆ ವೀಡಿಯೋಸ್ನೂ ನೋಡೋಕ್ಕೆ ಟ್ರೈ ಮಾಡ್ತೀನಿ. ಯೂಟ್ಯೂಬಲ್ಲೆಲ್ಲ ಇದನ್ನು ಹೆಂಗೆ ಕ್ಯೂರ್ ಮಾಡಿದ್ದಾರೆ, ಮತ್ತು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಇದಕ್ಕೇನಾದರೂ ಕ್ಯೂರ್ ಇದೆಯಾ ಅಂತೆಲ್ಲ ಸರ್ಚ್ ಮಾಡ್ತೀನಿ. ಸೊ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗೋದೇನಂತ ಹೇಳಿದ್ರೆ, OCD ಅನ್ನೋದು ಸ್ವಲ್ಪ ಜನಕ್ಕೆ ಕಾಮನ್ ಆಗಿ ಬರ್ತಾ ಇರುತ್ತೆ. ಅದರಲ್ಲಿ CBT ಅಂತ ನೋಡ್ತೀನಿ. CBT ಅಂತ ಹೇಳಿದ್ರೆ ನೀವು ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಆ ಸಿಚುವೇಶನಿಗೆ ನೀವು ಹೋಗಬೇಕು. ಸೊ ಆ ಸಿಚುವೇಶನ್ ನೀವು ಏನು ಮಾಡ್ತಿರ್ತೀರೋ ಆ ಸಿಚುವೇಶನಿಂದ ನೀವು ಹೊರಗಡೆ ಬರಬೇಕಂತ ಹೇಳಿದ್ರೆ, ಆ ಪ್ರೆಷರಲ್ಲಿ ಇದ್ದರೂ ಕೂಡ ನೀವು ಅದನ್ನು ಮಾಡದೇ ಇರೋದು ಅದೊಂದೇ ಸೊಲ್ಯೂಷನ್. ಯಾಕಂದರೆ ನಿಮ್ಮ ಬ್ರೈನ್ ಆಲ್ರೆಡಿ ಇಷ್ಟು ವರ್ಷದಿಂದ ಒಂದು ಪ್ಯಾಟರ್ನ್ಗೆ ಟ್ಯೂನ್ ಆಗಿಬಿಟ್ಟಿದೆ. ಅಂದರೆ ನೀವು ಮಾಡ್ಕೊಂಡು ಬ್ರೈನ್ ಅದೇ ನಿನ್ನ ಕೆಲಸ ಅಂತ ನಂಬಿಟ್ಟಿದೆ, ಅದೇ ನಿನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ನಂಬಿಟ್ಟಿದೆ. ಆದ್ದರಿಂದ ನೀವು ಹೊರಗಡೆ ಬರಬೇಕಂತ ಹೇಳಿದ್ರೆ ಅದನ್ನು ಬಿಡ್ತಾ ಬರಬೇಕು. ಆ ಸಿಚುವೇಶನ್ ಬಂದರೂ ಕೂಡ ನೀವು ಚೇಂಜ್ ಮಾಡ್ತಾ ಬರಬೇಕು ನಿಮ್ಮ ಪ್ಯಾಟರ್ನ. ಸೊ ಆಗ ಮಾತ್ರ ನಿಮ್ಮ ಬ್ರೈನ್ ನೀವು ಹೇಳ್ದಂಗೆ ಕೇಳುತ್ತೆ, ಮತ್ತು ಅದು ನಿಮಗೆ ಕಾಮ್ ಪೀಸ್ ಕೊಡುತ್ತೆ. ನಾನೊಂದು ವಿಡಿಯೋಲಿ ನೋಡ್ದಂಗೆ ಒಬ್ಬರು ಹೇಳಿದರು, ಸೊ ಅವ್ರಿಗೂ ಈ ಥರ 4 to 5 yearsಯಿಂದ OCD ಇದ್ದಿದೆ. ಸೊ ಅವ್ರು ಹೇಗೆ ಕ್ಯೂರ್ ಮಾಡ್ದೆ ಅಂತ ಹೇಳಿದ್ರೆ ನೆಗ್ಲಿಜೆನ್ಸ್. ಸೊ ಆ ಥಾಟ್ಸ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಅವ್ರು ಕ್ಯೂರ್ ಮಾಡಿದ್ರು ಅಂತ. ಆವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ OCD ಇರೋರಿಗೆ ಮೇನ್ ಪ್ರಾಬ್ಲಮ್ ಏನಂದರೆ, ಆ ತಕ್ಷಣ ಕಾನ್ಫಿಡೆನ್ಸ್ ಬರುತ್ತೆ, ಬಿಡಬೇಕಂತ ಅನ್ಕೊತಾರೆ, ಬಿಡೋಕ್ಕೂ ಟ್ರೈ ಮಾಡ್ತಾರೆ, ಬಟ್ ಬಿಡಲ್ಲ. ಸೊ ಇದು ಅವ್ರದ್ದೊಂದು ಮೇಯ್ನ್ ಪ್ರಾಬ್ಲಮ್ ಆಗಿರುತ್ತೆ. ಬಿಡೋಕ್ಕಾಗಲ್ಲ, ಅವರು ಆ ಥರ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ನಂಗೆ ಅದೇ ಪ್ರಾಬ್ಲಮ್ ಇತ್ತು. ಸೊ ಈ ಥರ ಬಿಡಬೇಕು ಅಂದ್ಕೊಂಡು ನಾನು ಎಷ್ಟನ್ನೋ ಬಿಟ್ಕೊಂಡು ಬಂದುಬಿಟ್ಟಿದ್ದೀನಿ ಆಲ್ರೆಡಿ. ಸೊ ನಾನು ಹೇಳ್ದಂಗೆ ಅದು ಬಾಯಿ ಹೇಳೋದು ಹ್ಯಾಬಿಟ್ ಅದು ಬಿಟ್ಬಿಟ್ಟಿದ್ದೀನಿ. ಚಿಕ್ಕ ವಯಸ್ಸಲ್ಲೇ ಅದು ಬಿಟ್ಟು ಹೋಯ್ತು ಆಟೋಮೆಟಿಕ್ಕಾಗಿ. ಮತ್ತು ಹೈಸ್ಕೂಲಲ್ಲಿ ಆ ಡೋರ್ ಲಾಕ್ ಮಾಡಿದಾಗ ಇದ್ದಿದ್ದು, ಹ್ಯಾಂಡ್ ವಾಶ್ ಮಾಡ್ತಾ ಇರಬೇಕಾದ್ರೆ ಇದ್ದಿದ್ದು, ಅದನ್ನೆಲ್ಲ ಆಟೋಮೆಟಿಕ್ಕಾಗಿ ನಾನು ಅದು ಹೊಸಲು ಮುಗಿತಾ ಇದ್ದಿದ್ದು, ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಆಟೋಮೆಟಿಕ್ಕಾಗಿ. ಇಷ್ಟು ವರ್ಷದಲ್ಲಿ ಅದು ಆಟೋಮೆಟಿಕ್ಕಾಗಿ ಬಿಟ್ಟು ಹೋಗಿದ್ದು. ನಾನೇ ಅದು ಯಾವಾಗ ಬಿಟ್ಟೆ ಅದೆಲ್ಲ ನಂಗೆ ಗೊತ್ತಿಲ್ಲ. ಸೊ ಅದು ಆಟೋಮೆಟಿಕ್ಕಾಗಿ ಬಿಟ್ಟು ಹೋಗಿದ್ದು. ಮೇ ಬಿ ನಮ್ಮಮ್ಮ ಅವಾಗವಾಗ ಹೇಳಿ ನೀನು ಅದನ್ನೇ ಏನು ಮಾಡ್ತಾನೆ ಇರ್ತೀಯಾ ಅಂತ ಹೇಳಿ ಮೇ ಬಿ ನಮ್ಮಮ್ಮ ನೋಡ್ತಾರೆ ಏನಾದರೂ ಹೇಳ್ತಾರೆ ಅಂತಲೇ ಬಿಟ್ಬಿಟ್ಟೆ ಅನಿಸುತ್ತೆ. ಬೇರೆಯವ್ರು ಏನೇ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಸ್ವಲ್ಪ OCDs ಹಂಗಂಗೆ ಬಿಟ್ಟು ಹೋಗ್ಬಿಡುತ್ತೆ. ಆ ಥರ ನನಗೆ ಸ್ವಲ್ಪ ಬಿಟ್ಟು ಹೋಯಿತು. ಇನ್ನು ಇದ್ದಿದ್ದು OCD ಅಂತ ಹೇಳಿದ್ರೆ ಈ ಥರ ಮೈಂಡ್ ರಿಲೇಟೆಡ್ ಮಾತ್ರ. ಲೈಕ್ ಈ ಥರ ಕಾಪಿ ಪೇಸ್ಟ್ ಬೇರೆ ಥಾಟ್ಸ್ ಬಂದರೆ, ಇವಾಗ ನಮ್ಮ ಮನೇಲಿರೋರ್ಗೆ ಏನಾದರೂ ಆಗಿಬಿಟ್ರೆ ಅನ್ನೋ ಥಾಟ್ ಮಾತ್ರ ನನಗೆ ಯಾವಾಗಲೂ ಬರ್ತಾಯಿತ್ತು. ಅದು ಬೇರೆ ರೀತಿಯಲ್ಲಿ ಬರ್ತಾಯಿತ್ತು. ಸೊ ಇದು ಮಾತ್ರ ನನಗೆ ಉಳ್ಕೊತು. ನಾನು ವರ್ಕ್ ಮಾಡಬೇಕಾದ್ರೆ ಈ ಥಾಟ್ ಮಾತ್ರ ನನ್ನ ಹತ್ರ ಉಳ್ಕೊತು. ಯಾಕಂದರೆ ನಾನು ಅದು ಮಾಡ್ತಾನೆ ಇದ್ದಿದ್ದರಿಂದ ಉಳ್ಕೊತು. ಸೊ ಈ ಥರ ಮಾಡ್ತಾನೆ ಇದ್ದು, ಬಟ್ ಆಗಲೂ ಆವಾಗವಾಗ ನಾನು ಬರ್ಸ್ಟ್ ಔಟ್ ಆಗಿಬಿಡ್ತೀನಿ. ನಮ್ಮ ಹತ್ರ ಹೇಳ್ತೀನಿ ಮತ್ತೆ ಇದು ಬರ್ತಾಯಿದೆ, ನಾನು ಏನು ಮಾಡೋದು ಅಂತ. ಸೊ ಅವಾಗ ಅವ್ರು ಕಾನ್ಫಿಡೆನ್ಸ್ ಕೊಡ್ತಾನೆ ಇರ್ತಾರೆ, ಇದರಿಂದ ನೀನು ಬಿಡಬೇಕಂತ ಹೇಳಿದ್ರೆ ನೀನು ಅದನ್ನು ನೆಗ್ಲೆಕ್ಟ್ ಮಾಡಬೇಕು ಅಷ್ಟೇ. ಸೊ ಈ ಥರ ಎಲ್ಲರಿಗೂ ಬರುತ್ತೆ. ನಮ್ಮ ಅಮ್ಮಗೂ ಹೇಳ್ತಾರೆ, ನನಗೂ ಬರುತ್ತೆ ಥಾಟ್, ಡೋರ್ ಲಾಕ್ ಹಾಕಿದ್ದೀನ ಇಲ್ಲ ಅಂತ 2 ಸಲ ನೋಡಬೇಕಂತ. ಸೊ ನಾನು ಚೆಕ್ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಡ್ತೀನಿ. ಸೊ ಅದನ್ನೇ ಮಾಡ್ಕೊಂಡು ಕೂತಿರೋಕ್ಕಾಗಲ್ಲ ಅಲ್ವಾ. ಸೊ ಅದೇ ಥರ ಗ್ಯಾಸ್ ಆಫ್ ಮಾಡಿದ್ದೀನ ಇಲ್ಲ ಅನ್ನೋ ಥಾಟ್ ಬರುತ್ತೆ. ಸೊ ಅದನ್ನು ಚೆಕ್ ಮಾಡಿಬಿಟ್ಟು ಹೋಗ್ಬಿಡ್ತೀನಿ. ಸೊ ಆ ಥರ ನೀನು ಅದನ್ನು ಮುಗಿಸ್ಕೊಂಡು ಹೋಗ್ತಿದ್ದೀನಿ, ಆ ವರ್ಕ್ ಮುಗಿಸ್ಕೊಂಡು ಹೋಗಬೇಕು ಅನ್ನೋ ಕಾನ್ಫಿಡೆನ್ಸ್ ಬರಬೇಕಷ್ಟೇ ನಿನಗೆ. ಸೊ ಅದು ಬಂದುಬಿಟ್ರೆ ನೀನು ಇದನ್ನ ಈಸಿಯಾಗಿ ಓವರ್ಕಮ್ ಮಾಡಿಬಿಡ್ಬೋದು ಅಂತ ಅನಿಸ್ತು. ಸೊ ಆಗ ನಾನು ಮತ್ತೆ ಡಿಸೈಡ್ ಮಾಡ್ತೀನಿ. ಸೊ ಇಷ್ಟು ನಾನು ಆಲ್ರೆಡಿ ಬಿಟ್ಬಿಟ್ಟು ಬಂದಿದ್ದೀನಿ. OCDಯಲ್ಲಿ ನಾನು ಇಷ್ಟು ಆಲ್ರೆಡಿ ಬಿಟ್ಬಿಟ್ಟು ಆ್ಯಕ್ಟಿವಿಟೀಸ್ನ, ಇದು ಮಾತ್ರ ನನಗೆ ಯಾಕೆ ಬಿಡೋಕ್ಕಾಗಲ್ಲ. ಸೊ ಇದೇ ಥರ ನನ್ನ ಜೀವನನ ನಡ್ಸೋಕ್ಕೆ ನಂಗೆ ಇಷ್ಟನೇ ಇಲ್ಲ, ಸ್ವಲ್ಪನೂ ಇಷ್ಟ ಇಲ್ಲ. ಅದು OCD ಇರೋರಿಗೆ ಗೊತ್ತು. ಸೊ ಆ ಥರ ಜೀವನ ನಡೆಸಬಾರ್ದಾ ಅಂತ ನಮ್ಮ ಕೈಯಲ್ಲೇ ಇರೋದು, ನಾವು ಬಿಡಬಾರ್ದಾ ಅಂತ. ಸೊ ನಾನು ಬಿಡಬೇಕಂತ ಡಿಸೈಡ್ ಮಾಡಿದೆ. ಆಗ ಏನು ಮಾಡ್ತೀನಿ, ಈ ಥಾಟ್ಸ್ ಬಂದರೆ ಅದಕ್ಕೆ ನಾನು ಆರ್ಗ್ಯೂ ಮಾಡೋದನ್ನು ಬಿಟ್ಬಿಟ್ಟೆ. ಸೊ ಯಾವುದೇ ಥಾಟ್ಸ್ ಬಂದರೂ ಫಸ್ಟ್ ನಾನು ಆರ್ಗ್ಯೂ ಮಾಡ್ತಿದ್ದೆ. ಸೊ ಇಲ್ಲ ನಮ್ಮಮ್ಮಗೆ ಏನೂ ಆಗೋಲ್ಲ, ಇವಾಗ ಏನಾದರೂ ಬಂತು ಥಾಟ್ ಅಂದರೆ ನಿಮ್ಮಮ್ಮಗೆ ಈ ಥರ ಆಗಿಬಿಡುತ್ತೆ ಅಂತ. ಸೊ ನಮ್ಮಮ್ಮಗೆ ಏನೂ ಆಗೋಲ್ಲ, ನನಗೆ ಗೊತ್ತು, ಆ ಥರ ನಾನು ಆರ್ಗ್ಯೂ ಮಾಡೋಕ್ಕೆ ಹೋಗ್ತಾಯಿದ್ದೆ ಥಾಟ್ಸ್ ಜೊತೆಗೆ. ಅದು ಇನ್ನೂ ಜಾಸ್ತಿ ಆಗ್ತಾಯಿತ್ತು.
ಸೊ ನಾನೇ ನನಗೆ ಹೇಳ್ಕೊತಾ ಇದ್ದೀನಿ, ನನ್ನ ಪ್ಯಾಟರ್ನ್ ಇದು, ಆ ಥರ ಥಾಟ್ ಬಂದರೆ ನಾನು ಆರ್ಗ್ಯೂ ಮಾಡ್ತೀನಿ, ಥಾಟ್ ಬಂದರೆ ಆರ್ಗ್ಯೂ ಮಾಡ್ತೀನಿ ಅಂತ ಅದು ಫಿಕ್ಸ್ ಆಗಿಬಿಟ್ಟಿದ್ದು ನನ್ನ ಬ್ರೈನ್ಗೆ. ಓಕೆ, ಇವಳು ಆರ್ಗ್ಯೂ ಮಾಡ್ತಾಳೆ ಅಂತ, ಅದು ಬೇಕು ಅನ್ನೋ ಥರ ಅದು ಟ್ರಿಗರ್ ಮಾಡ್ತಾನೆ ಇರುತ್ತೆ. ಸೊ ಅದನ್ನು ನಾನು ಬಿಟ್ಟೆ, ಫಸ್ಟ್ ಆರ್ಗ್ಯೂ ಮಾಡೋದನ್ನ ಬಿಟ್ಬಿಟ್ಟೆ. ಥಾಟ್ಸ್ ಬಂದರೆ ಬರಲಿ, ಇವಾಗ ನಾನು ಏನಾದರೂ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆಗ ಥಾಟ್ ಬಂದರೆ ಅದು ಪಾಡ್ಗದು ಬಂದು ಹೋಗಲಿ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ, ಏನು ವರ್ಕ್ ಇದೆ ಅದು ಮಾಡ್ತಾ ಇರ್ತೀನಿ ಅಂತ ಆ ಥರ ಡಿವಿಯೇಟ್ ಮಾಡಿಕೊಂಡೆ. ಮತ್ತು ಈ ಥರ ಥಾಟ್ಸ್ಗೆ ಇನ್ನೊಂದು ಮೇಯ್ನ್ ಏನಂತ ಹೇಳಿದ್ರೆ, ನಮ್ಗೆ ಇಷ್ಟ ಆಗಿರೋದನ್ನ ಮಾಡಬೇಕು ನಾವು. ನಾನು PUCಯಲ್ಲಿದ್ದೆ, ತುಂಬ ಅಟ್ಯಾಚ್ಮೆಂಟ್ ಫ್ಯಾಮಿಲಿ ಜೊತೆಗೆ ಮತ್ತು ಫ್ರೆಂಡ್ಸ್ ಜೊತೆಗಿರುತ್ತೆ. ನಾನು ತಕ್ಷಣ ಡಿಸೈಡ್ ಮಾಡಿದ್ರೆ ಮೂವಿಗೆ ಹೋಗ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ ಸಿಚುವೇಶನ್. ಟೆನ್ಷನ್ ಅಂತ ಹೇಳಿದ್ರೆ ಇರುತ್ತೆ, ಓದೋದ್ರ ಬಗ್ಗೆ ಟೆನ್ಷನ್, ಫ್ಯಾಮಿಲಿ ಬಗ್ಗೆ ಟೆನ್ಷನ್ ಎಲ್ಲ ಇರುತ್ತೆ. OCD ಬಗ್ಗೆ ನನಗೆ ಅಷ್ಟು ಅವಾಗ ಗಮನನೇ ಇರಲಿಲ್ಲ, ಯಾಕಂದರೆ ಆ ಥರ ಇದ್ದೆ ನಾನು, ಫುಲ್ ಆ್ಯಕ್ಟಿವ್ ಆಗಿ ಆವಾಗ ನೆನೆಸ್ಕೊಂಡಿದ್ದು ಆವಾಗಲೇ ಮಾಡಬೇಕು ಅನ್ನೋ ಒಂದು ಆ್ಯಕ್ಟಿವ್ ಪರ್ಸನ್ ನಾನು. ಆ ಚೇಂಜಸ್ ನನಗೆ ಗೊತ್ತಾಯಿತು. ಆ ಥರ ಇದ್ದಿದ್ದ ಪರ್ಸನ್ ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗಿ ನಾನು ಬ್ಯಾಂಗ್ಳೂರು ಮನೆಗೆ ಬಂದ ಮೇಲೆ ಕಂಪ್ಲೀಟಾಗಿ ನಾನು ಚೇಂಜ್ ಆಗಿದ್ದೆ. ಯಾರು ಬೇಕು, ತುಂಬ ಕ್ಲೋಸ್ಡ್, ನಮ್ಮಮ್ಮ ನನ್ನ ತಮ್ಮ ಜೊತೆಗೆ ಮಾತ್ರ ವೆರಿ ಕ್ಲೋಸ್, ಮತ್ತು ನನಗೆ ಇನ್ನೊಂದು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಸೊ ಅವ್ರ ಜೊತೆಗೆ ಮಾತ್ರ ನಾನು ವೆರಿ ಕ್ಲೋಸು. ಸೊ ಈ ಥರ ನನ್ನನ್ನು ನಾನು ಸಪ್ರೇಟೇ ಮಾಡ್ಕೊಂಡ್ಬಿಟ್ಟಿದ್ದೆ, ಅಂದರೆ ನಾನು ಬೇರೆ ವರ್ಲ್ಡ್ಗೆ ಹೋಗ್ಬಿಟ್ಟೆ ನಾನು ಅಂತ ಹೇಳಬೇಕು. ಸೊ ಅಷ್ಟು ಸಪ್ರೇಟ್ ಆಗಿಬಿಟ್ಟೆ ನಾನು OCDಯಿಂದ. ಸೊ ಆಮೇಲೆ ನಾನು ಅಂದ್ಕೊಂಡೆ, ನನಗೆ ಈ ಲೈಫ್ ಬೇಕಾ, ಇದೇ ಥರ ನಾನು ಲೀಡ್ ಮಾಡ್ತೀನ ನನ್ನ ಲೈಫ್ನ ಫ್ಯೂಚರಲ್ಲೆಲ್ಲ ಅಂತ. ಯಾಕಂದರೆ ನಾನು ಚಿಕ್ಕ ವಿಷಯಕ್ಕೂ ನನಗೆ ಹರ್ಟ್ ಆಗ್ತಿತ್ತು. ಇವಾಗ ಏನಾದರೂ ಒಂದು ಮಾಡಿಲ್ಲ ಅಂತ ಹೇಳಿದ್ರೆ ಮೇ ಬಿ ಒಂದು ಹೇರ್ ಸ್ಟೈಲ್ಗೆ ನಾನು ಅಳ್ತಾ ಇದ್ದೆ. ಸೊ ಆ ಥರ ಪರ್ಸನ್ನೇ ಅಲ್ಲ ನಾನು. ಯಾಕಂದರೆ ನಾನು ಅಷ್ಟು ಕಷ್ಟದಲ್ಲಿ ಬೆಳೆದಾಗ ಏನನ್ನೂ ಗಮನಿಸ್ತಾ ಇರಲಿಲ್ಲ ನಾನು. ಎಣ್ಣೆ ಹಚ್ಕೊಂಡು ಹೆಂಗೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ, ಯಾವ ಡ್ರೆಸ್ ಹಾಕಬೇಕು ಏನೂ ಸೆನ್ಸ್, ನಾನು ಅಷ್ಟು ಕೇರ್ ಮಾಡ್ಕೊತಾನೆ ಇರಲಿಲ್ಲ. ಡ್ರೆಸ್ ಬೇಕು, ಇದೇ ಥರ ಹೇರ್ ಸ್ಟೈಲ್ ಬೇಕು, ಏನೂ ನಾನು ತಿಂಕೆ ಮಾಡ್ತಾ ಇರಲಿಲ್ಲ. ಒಂದು ಪಾಯಿಂಟಲ್ಲಿ ಹೆಂಗೆ ಆಗ್ಬಿಡ್ತು ಅಂತ ಹೇಳಿದ್ರೆ, ಎಲ್ಲದಕ್ಕೂ ನಮ್ಮ ಅಮ್ಮನ ನಾನು ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಈಗ ನಂಗೆ ಹೇರ್ ಸ್ಟೈಲ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ನಮ್ಮಮ್ಮ ನನಗೆ ಏನೂ ಮಾಡಿಕೊಟ್ಟಿಲ್ಲ, ಅದಕ್ಕೆ ಚೆನ್ನಾಗಿ ಬಂದಿಲ್ಲ, ನಾನು ಚೆನ್ನಾಗಿಲ್ಲ, ನಮ್ಮಮ್ಮ ಚೆನ್ನಾಗಿದ್ದಾರೆ. ಸೊ ಈ ಥರ ಎಲ್ಲ ಥಾಟ್ಸ್ ಬರೋಕ್ಕೆ ನನಗೆ ಸ್ಟಾರ್ಟ್ ಆಗಿಬಿಡ್ತು. ಆ ಥರ ಪರ್ಸನ್ ನಾನು ಫ್ರಮ್ ಹಾರ್ಟ್ ಹೇಳ್ತಾ ಇದ್ದೆ, ನಾನು ಆ ಥರ ಪರ್ಸನ್ನೇ ಅಲ್ಲ. ಸೊ ನಾನು ಕಂಪೇರ್ ಮಾಡಲ್ಲ ಯಾರಿಗೂ. ನಾನು ಈ ಸ್ಟೇಜಲ್ಲಿದ್ದೀನಿ, ಬೇರೆಯವ್ರು ಹೆಂಗಿದ್ದಾರೆ ಅದನ್ನೆಲ್ಲ ನಾನು ಕಂಪೇರೇ ಮಾಡಲ್ಲ. ಅವ್ರು ಹೆಂಗಿದ್ದಾರೆ ಅದನ್ನು ನೋಡಿ ನಾನು ಹ್ಯಾಪಿ ಪಡ್ತೀನಿ. ಆ ಥರ ಪರ್ಸನ್ ನಾನು. OCDಯಿಂದಾಗಿ ಎಲ್ಲನೂ ನಾನು ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಸೊ ನಾನು ನಮ್ಮಮ್ಮನೂ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ನನ್ನನ್ನು ಬ್ಲೇಮ್ ಮಾಡೋಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ನನ್ನ ಮೇಲೆ ನಂಗೆ ಇದ್ದಿದ್ದು ಎಲ್ಲ ಲವ್ ಕಳ್ಕೊಂಬಿಟ್ಟೆ ನಾನು. ಈ ಥರ ಸ್ಟೇಜ್ಗೆ ಹೋಗ್ಬಿಟ್ಟೆ. ಸೊ ಅದು ಈ ಇಯರ್ಸಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ, ಅದು ನನಗೆ ಗೊತ್ತಿಲ್ಲ. ಆ ಥರ ಚೇಂಜಸ್ ಆಗಿದ್ದು ನನಗೆ ಗೊತ್ತಿಲ್ಲ, ಆ ಥರ ಆಗ್ಬಿಟ್ಟು ಆ ಥರ ನಾನು ಕೋಪ ಪಡ್ತೀನಲ್ಲ, ಅದಾದಮೇಲೆ ತುಂಬ ಕುತ್ಕೊಂಡು ಅಳ್ತೀನಿ. ನಾನು ತುಂಬ ಸಾರಿ ಕೇಳ್ತೀನಿ ನಮ್ಮಮ್ಮ ಹತ್ರನೂ, ಈ ಥರ ನಾನು ಮಾಡಬಾರ್ದಿತ್ತು ಅಂತ ಹೇಳ್ಬಿಟ್ಟು ನಾನು ಅಳ್ತೀನಿ. ನಾನು ಯಾಕೆ ಈ ಥರ ಮಾಡಿದೆ, ನಾನು ಆ ಥರ ಪರ್ಸನ್ ಅಲ್ವಲ್ಲ, ಯಾಕೆ ಈ ಥರ ಬೇರೆಯವ್ರಿಗೆ ಹರ್ಟ್ ಮಾಡ್ತಾಯಿದ್ದೀನಿ, ನನ್ನನ್ನೇ ನಾನು ಯಾಕೆ ಹರ್ಟ್ ಮಾಡ್ಕೊತಿದ್ದೀನಿ, ನಾನು ಯಾಕೆ ಅಳ್ತಾ ಇದ್ದೀನಿ ಚಿಕ್ಕ ವಿಷಯಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಪಟ್ಕೊಂಡೆ. ಇದೆಲ್ಲನೂ OCDದು ಸೈಡ್ ಎಫೆಕ್ಟ್ಸ್ ನನಗೆ ಬಂದಿದ್ದು. ಇದರಿಂದ ಹೊರಗಡೆ ಬರೋದಕ್ಕೆ ನಾನು ಚೇಂಜಸ್ ಮಾಡ್ಕೊತ ಬಂದೆ. ಹೆಂಗಿದ್ರು ಓಕೆ, ಅಕ್ಸೆಪ್ಟ್ ಮಾಡ್ಕೊ ನೀನನ್ನು ಅಂತ. ಯಾಕಂದರೆ ನಾನು ಹಾಗೆ ಇದ್ದಿದ್ದು. ನಾನು ಕುತ್ಕೊಂಡು ಒಂದಿನ ಯೋಚನೆ ಮಾಡ್ತಾಯಿದ್ದೀನಿ, ನಾನು ಯಾವ ಥರ ಇದ್ದೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಬೇಕಾದ್ರೆ, ಅದು ಮುಗಿಯೋಷ್ಟರಲ್ಲಿ ನಾನು ಯಾವ ಥರ ಪರ್ಸನ್ ಆಗಿಬಿಟ್ಟೆ ಅಂತ. ಆಗ ಒಂದು ಫೋಟೋ ಕೂಡ ನಾನು ತೆಗಿಬೇಕು ಅನ್ನೋ ಕಾನ್ಷಿಯಸಲ್ಲಿ ಇರಲಿಲ್ಲ, ವಿಡಿಯೋ ಮಾಡಬೇಕು ಅನ್ನೋ ಕಾನ್ಷಿಯಸಲ್ಲಿ ಇರಲಿಲ್ಲ. ನಾನು ಯಾವ ಕೆಲಸಕ್ಕೆ ಹೋಗ್ತೀನಿ ಅದನ್ನು ಕರೆಕ್ಟಾಗಿ ಮಾಡಿಬಿಟ್ಟು ಬರ್ತಾಯಿದ್ದೆ. ಆಗ ನಾನು ಸೋಷಲ್ ಸರ್ವಿಸ್ ತುಂಬ ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ, ನಾನು 5th ಸ್ಟ್ಯಾಂಡರ್ಡಿಂದನೂ ನಾವು ಸಂಸ್ಕಾರ್ ವರ್ಗ ಅಂತ ಮಾಡ್ತಾಯಿದ್ವಿ ವಿವೇಕಾನಂದ ಕೇಂದ್ರ ಅಲ್ಲಿ. ಸೊ ಅದು ನನಗೆ ರೂಢಿ ಇತ್ತು ಅಂತ ಹೇಳಿದ್ರೆ, ಟೀಚ್ ಮಾಡೋದು, ಮಕ್ಕಳಿಗೆ ಏನಾದರೂ ಹೇಳ್ಕೊಡೋದು, ಗೇಮ್ಸ್ ಆಡಿಸೋದು, ಸೊ ಭಜನ್ಸ್ ಎಲ್ಲ ಹೇಳ್ಕೊಡೋದು, ಸೊ ಆ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಆ ಆ್ಯಕ್ಟಿವಿಟೀಸ್ನ ನಾನು ಮತ್ತೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆದಾಗ ನಂಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅದೆಲ್ಲನೂ ಮಾಡ್ತಾ ಇದ್ದೆ ನಾನು. ಅಷ್ಟು ಇಂಟ್ರೆಸ್ಟೆಡ್ ಆಗಿ ಪೀಪಲ್ ಜೊತೆಗೆ ಕನೆಕ್ಟ್ ಆಗಿ ಎಂಜಾಯ್ ಮಾಡ್ತಾಯಿದ್ದೆ ಎವ್ರಿ ಮೊಮೆಂಟನ್ನ. ಸೊ ಅದನ್ನೆಲ್ಲನೂ ನಾನು ಕಳ್ಕೊಂಡೆ, ಅದೆಲ್ಲನೂ ಬಿಟ್ಬಿಟ್ಟೆ ನಾನು ಈ OCD ಸಿವಿಯರ್ ಆದಾಗಿಂದ. ಸೊ ಈಗ ಮತ್ತೆ ಒಂದೊಂದಾಗಿ ಎಲ್ಲನೂ ನಾನು ಬ್ಯಾಕ್ ತೊಗೊಂಬರ್ಬೇಕು ಅಂತ ಒಂದೊಂದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ OCD ಒಂದು ಪರ್ಸನ್ ಜೀವನನ ಫುಲ್ ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್. ಸೊ ಈ ಥರ ನನ್ನ ಲೈಫ್ ಫುಲ್ ಚೇಂಜ್ ಆಗಿತ್ತು. ಹೇಳ್ತಾ ಇದ್ದೀನಲ್ಲ, OCD ವರ್ಲ್ಡ್ ಒಳಗಡೆ ಫುಲ್ ಹೋಗ್ಬಿಟ್ಟೆ. ಅದು ನಮ್ಮಮ್ಮಗೂ ಟಾರ್ಚರ್ ಮಾಡ್ತಿದ್ದೆ, ನನ್ನನ್ನು ಟಾರ್ಚರ್ ಮಾಡ್ಕೊತಿದ್ದೆ, ಅಳ್ತಾ ಇದ್ದೆ, ನನಗೆ ನಾನೇ ಹೊಡ್ಕೊತಾ ಇದ್ದೆ. ಸೊ ಒಂಥರ ಹುಚ್ಚಿ ಥರನೇ ಆಗಿಬಿಟ್ಟೆ ಅಂತ ಹೇಳ್ಬೋದು. ಸೊ ಇದೆಲ್ಲನೂ ಫೇಸ್ ಮಾಡ್ತಾ ನನಗೆ
ಆ್ಯಂಗ್ಸೈಟಿ ಇಶ್ಯೂನೂ ಬಂದುಬಿಡ್ತು, ಅಂದರೆ ಭಯ ಬಂದುಬಿಡ್ತು ಮಿಡಲಲ್ಲಿ. ಸೊ ಈ ಥರ ಎಲ್ಲ ನನ್ನ ಸಿಚುವೇಶನ್ ಇದ್ದಾಗ ನಾನು ಡಿಸೈಡ್ ಮಾಡೋದು ಬಿಡಲೇಬೇಕು. OCDನ ಬಿಟ್ಟಿಲ್ಲ ಅಂದರೆ ನಂಗೆ ಜೀವನನೇ ಇಲ್ಲ. ಯಾಕಂದರೆ ನಾನು ಯಾವಾಗಲೂ ಕುತ್ಕೊಂಡು ಅಳ್ತಾ ಇದ್ದೆ, ಏನಾದರೂ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಏನಾದರೂ ನನಗೆ ಫೇಸ್ ಮಾಡೋ ಧೈರ್ಯನೇ ಹೋಗ್ಬಿಡ್ತು. ಸೊ ನಾನು ಆ ಥರ ಇದ್ದೇ ಇಲ್ಲ. ನನ್ನ PU ಅಲ್ಲಿ ನೋಡಿರೋ ಫ್ರೆಂಡ್ಸ್ ಹೇಳ್ತಾರೆ ನಾನು ಯಾವ ಥರ ಇದ್ದೆ, ನನ್ನ ಸ್ಕೂಲ್ಸಲ್ಲಿದ್ದಾಗ ನಾನು ಯಾವ ಥರ ಇದ್ದೆ ಅಂತ. ಅವ್ರನ್ನ ಮೀಟ್ ಆದಾಗ ಅವ್ರು ಹೇಳ್ತಾರೆ ನನಗೆ, ನೀನು ಯಾವ ಥರ ಇದ್ದೆ ಇವಾಗ ಯಾಕೆ ಇಷ್ಟು ಸೈಲೆಂಟ್ ಆಗಿಬಿಟ್ಟಿದ್ಯಾ. ಅವ್ರನ್ನ ಮೀಟ್ ಮಾಡಿದಾಗ ಹೇಳ್ತಾರಲ್ಲ, ಆವಾಗ ನನಗೆ ಅನಿಸ್ತು ಹೌದಲ್ಲ ನಾನು ಇಷ್ಟು ಚೇಂಜ್ ಆಗಿಬಿಟ್ಟೆ ಅಂತ. ಸೊ ಒಂದಿನ ಕುತ್ಕೊಂಡು ಎಲ್ಲನೂ ಅನಲೈಸ್ ಮಾಡಿ ಬಿಡಬೇಕಂತ ಡಿಸೈಡ್ ಮಾಡಿದೆ. ಸೊ ನನಗೆ ಒಂದು ಹ್ಯಾಬಿಟ್ ಇದೆ, ಏನಂತ ಹೇಳಿದ್ರೆ ನಾನು ನನ್ನ ಜೊತೆಗೆ ನಾನು ಮಾತಾಡ್ತೀನಿ ಸಪ್ರೇಟಾಗಿ ರೂಮಲ್ಲಿ. ಯಾವಾಗಾದರೂ ಯಾರೂ ಮನೇಲಿಲ್ಲ ಅಂದಾಗ ನನ್ನ ಜೊತೆಗೆ ನಾನು ಫಸ್ಟು ಮಾತಾಡ್ತೀನಿ. ನನಗೆ ಏನೆಲ್ಲ ಇಶ್ಯೂಸ್ ಆಗ್ತಾಯಿದೆ, ನಾನು ಏನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅನ್ನೋ ಒಂಥರ ರಿಫ್ಲೆಕ್ಷನ್ ಥರ. ಸೊ ನಮ್ಮ ಜೊತೆಗೆ ನಾವೇ ಮಾತಾಡಬೇಕು. ನಾನು ಕನ್ನಡಿ ಮುಂದೆನೂ ಜಾಸ್ತಿ ಮಾತಾಡ್ತೀನಿ. ನಾನು ಈ ಫೀಲಿಂಗ್ಸ್ ಎಲ್ಲನೂ OCD ಅಂತ ಗೊತ್ತಾದ ಮೇಲೆ ನಾನು ಜಾಸ್ತಿ ಮಾತಾಡಿರೋದು ಕನ್ನಡಿ ಮುಂದೆನೇ. ಸೊ ಮಾತಾಡಿ 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 ಅಂದರೆ ಇದರಿಂದ ಹೊರಗಡೆ ನನಗೆ ಅಮ್ಮಗೂ ಎಷ್ಟು ನಾನು ಹೋಗಿ ಟಾರ್ಚರ್ ಕೊಡಲಿ ಅಲ್ವಾ ಇದನ್ನು ಹೇಳಿ ಹೇಳಿ. ಸೊ ಆ ಥರ ಮಾತಾಡಿ ಮಾತಾಡಿ ಅಳ್ತಾ ಇದ್ದೆ ನಾನು. ಇದನ್ನು ನಾನು ಪಾಸಿಟಿವ್ ಆಗಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಇವಾಗ ನಾನು ಏನೆಲ್ಲ ಇದೆ ಅನ್ನೋದನ್ನು ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳ್ಬಿಡ್ತೇನೆ, ಈ ಥರ ನನಗಿದೆಲ್ಲ ಆಗ್ತಾಯಿದೆ, ಇದನ್ನೆಲ್ಲನೂ ಬಿಟ್ಟು ನಾನು ಹೊರಗಡೆ ಬಂದಿಲ್ಲ ಅಂದರೆ ನಾನು ಒಳ್ಳೆ ಜೀವನ ನಡೆಸೋಕ್ಕಾಗಲ್ಲ, ನಾನು ಸಕ್ಸಸ್ ಆಗೋಕ್ಕಾಗಲ್ಲ ಲೈಫಲ್ಲಿ ಅಂತ ಎಲ್ಲನೂ ನಾನು ಮಾತಾಡ್ಕೊತೀನಿ. ದಿನ ಮಾತಾಡ್ತೀನಿ. ಆ ಥರ ಮಾತಾಡ್ತಾನೆ ಇದ್ದಾಗ ನನಗೆ ರಿಲೀಫ್ ಅನಿಸುತ್ತೆ. ಓಕೆ ನಾನು ಹೇಳ್ಕೊಂಬಿಟ್ಟೆ ಎಲ್ಲನೂ ಅನ್ನೋ ಥರ. ಮತ್ತು ಅದನ್ನು ಫಾಲೋ ಮಾಡ್ಕೊಂಡು ಬಂದೆ. ಓಕೆ ಥಾಟ್ಸ್ ಬಂದರೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬೇಕಂತ. ಇದೇನಂದರೆ ಒಂದು ದಿನದಲ್ಲಿ ನೀವು OCDಯಿಂದ ಹೊರಗಡೆ ಬರೋಕ್ಕಾಗಲ್ಲ. ಸೊ ಇದು ಟೈಮ್ ಹಿಡಿಯುತ್ತೆ. ನಾವು ಕುತ್ಕೊಂಡು ನಮಗೇನು ಬೇಕು ಏನು ಬೇಡ, ನನ್ನದು ರಿಯಲ್ ಕ್ಯಾರೆಕ್ಟರ್ ಏನು. OCD ನೀವು ಮಾಡ್ತಾನೆ ಇದ್ದರೆ ನಿಮ್ಮ ರಿಯಲ್ ಕ್ಯಾರೆಕ್ಟರ್ ಚೇಂಜ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ ಅಲ್ವಾ. ಸೊ ನೀವು ಅದನ್ನು ವಾಪಸ್ ತಗೊಬರ್ಬೇಕಂತ ಹೇಳಿದ್ರೆ ಕುತ್ಕೊಂಡು ನೀವು ಫಸ್ಟು ನೀವು ಯಾರು, ನಿಮಗೆ ಏನು ಬೇಕು ಲೈಫಲ್ಲಿ ಅದನ್ನೆಲ್ಲ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನೀವು ಕುತ್ಕೊಂಡು ಮಾತಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಏನು ಬೇಕು ಲೈಫಲ್ಲಿ. ಸೊ ನೀವು ಯಾವ ಥರ ಪರ್ಸನ್, ನೀವು ಹೆಂಗಿದ್ರಿ OCDಗೆ ಮುಂಚೆ, ಇವಾಗ ಹೆಂಗೆ ಚೇಂಜ್ ಆಗಿದ್ದೀರಾ, ನಿಮಗೆ ರಿಯಲ್ ಆಗಿ ಲೈಫಲ್ಲಿ ಏನು ಬೇಕು ಅದನ್ನೆಲ್ಲನೂ ಬುಕ್ಕಲ್ಲಾದರೂ ಬರೀರಿ. ನಂಗೆ ಬುಕ್ಕಲ್ಲಿ ಬರೆಯೋ ಅಭ್ಯಾಸ ಇದೆ. ಸೊ ನಾನು ಬುಕ್ಕಲ್ಲೂ ಬರ್ಕೊತೀನಿ, ನನ್ನ ಮುಂದೆ ನಾನು ಹೇಳ್ಕೊತೀನಿ, ನಾನು ಅಳ್ತೀನಿ, ಎಲ್ಲನೂ ಮಾಡ್ತೀನಿ ನಾನು. ನನಗೆ ಅದೊಂದು ಪರ್ಸ್ನಲ್ ಟೈಮ್ ಬೇಕೇ ಬೇಕು. ಸೊ ಆ ಥರ ಮಾಡ್ತಾ ಮಾಡ್ತಾ ನನಗೆ ಅನಲೈಸ್ ಆಗಿದ್ದು ನಾನು ಯಾವ ಥರ ಪರ್ಸನ್ ನಾನು ಇದ್ದೆ, ನಾನು ಅದಕ್ಕೆ ವಾಪಸ್ ಹೋಗಬೇಕು ಅಂತ. ಸೊ ಚೇಂಜಸ್ ಇದೆ. ಅಂದರೆ ನಾವು ಇವಾಗ ಫುಲ್ OCDಯಿಂದನೇ ನಾನು ಫುಲ್ ಚೇಂಜ್ ಆಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಬೇರೆ ಥರನೂ ನಾನು ಚೇಂಜ್ ಆಗಿದ್ದೀನಿ. ನನ್ನ ಡ್ರೆಸ್ಸಿಂಗ್ ಸ್ಟೈಲ್ ಆವಾಗ ಬೇರೆ ಥರ ಇತ್ತು, ಇವಾಗ ಬೇರೆ ಥರ ಇದೆ. ನನ್ನ ಹೇರ್ ಸ್ಟೈಲ್ ಬೇರೆ ಥರ ಇದೆ. ಸೊ ಅದೆಲ್ಲ ನಾನು ಇಷ್ಟಪಟ್ಟು ಮಾಡ್ಕೊಂಡಿರೋದು. ಇದೆಲ್ಲ ನಾನು ಹಂಗೆ ಇಟ್ಕೊತೀನಿ. ಸೊ ಏನೆಲ್ಲ ನಂಗೆ ಇಷ್ಟ ಅದನ್ನೆಲ್ಲ ಹಂಗೆ ಇಟ್ಕೊತೀನಿ. ಏನೆಲ್ಲ ಬೇಡ ನನ್ನ ಲೈಫ್ಗೆ, ಏನೆಲ್ಲ ನನ್ನ ಲೈಫ್ನ ಟಾರ್ಚರ್ ಮಾಡ್ತಿದೆ ಅದನ್ನೆಲ್ಲ ನಾನು ಬಿಸಾಕಬೇಕು ಅಂತ ನಾನು ಡಿಸೈಡ್ ಮಾಡಿದಾಗ ಈ ಥಾಟ್ಸ್ ಫಸ್ಟು OCD ಇದ್ದಿದ್ದು ಅದನ್ನೆಲ್ಲ ನಾನು ಬಿಡ್ತಾ ಬರಬೇಕಂತ ಒಂದೊಂದಾಗಿ ಬಿಡ್ತಾ ಬರ್ತೀನಿ. ಸೊ ಇದಕ್ಕೆ ಟೈಮ್ ಹಿಡಿಯುತ್ತೆ. ಇದು OCDನ ಬಿಡೋದು ಅಂತ ಹೇಳಿದ್ರೆ ಒಂದು ದಿನದಲ್ಲಿ ನಡೆಯೋದಲ್ಲ, ಆಗಲೇ ಹೇಳ್ದಂಗೆ. ಸೊ ಇದಕ್ಕೆ ಟೈಮ್ ಹಿಡಿಯುತ್ತೆ. ಇದ್ರ ಜೊತೆಗೇ ನಾನು ಬೇರೆದು ಏನು ಮಾಡಿದೆ ನಾನು OCDಯಿಂದ ಹೊರಗಡೆ ಬರೋದಕ್ಕೆ ಅಂತ ಹೇಳಿದ್ರೆ, ನಂಗೆ ಏನೇನು ಇಷ್ಟ ಅಂದರೆ ನಂಗೆ ಡ್ಯಾನ್ಸ್ ಇಷ್ಟ. ನಾನು ಚಿಕ್ಕ ವಯಸ್ಸಿಂದನೂ ತುಂಬ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ. ನನಗೆ ಬೇರೆ ಆಫರ್ಸ್ ಎಲ್ಲ ಬಂತು, ಬಟ್ ಫ್ಯಾಮಿಲಿ ಸಿಚುವೇಶನ್ಸಿಂದ ನಾನು ಹೋಗೋಕ್ಕಾಗಿಲ್ಲ. ಸೊ ಬಟ್ ಸ್ಟಿಲ್ ಈಗ ಡ್ಯಾನ್ಸ್ ಹೆಂಗೆ ಮಾಡಿ ನಾನು ನನ್ನನ್ನು ಅಲೈವಾಗಿ ಇಟ್ಕೊಳ್ಳೋಕ್ಕೆ, ನನ್ನನ್ನು ಜೀವಂತವಾಗಿ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬೋದಲ್ಲ. ಸೊ ನಾವು ಜೀವಂತವಾಗಿ ಇದ್ದೀವಿ, ಬಟ್ ಸ್ಟಿಲ್ ನಮ್ಗೆ ಇಷ್ಟ ಆಗಿರೋದು ಮಾಡಿದ್ರೆ ಮಾತ್ರ ಓಕೆ ನಾನು ಹ್ಯಾಪಿಯಾಗಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಸೊ ನಾನು ಡ್ಯಾನ್ಸ್ ಮಾಡ್ತೀನಿ, ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಯೂಟ್ಯೂಬ್ ಚಾನಲ್ ನಂದು 2016 ಕ್ರಿಯೇಟ್ ಆಗಿದ್ದು. ವೀಡಿಯೋಸೇ ಪೋಸ್ಟ್ ಮಾಡ್ತಾ ಇರಲಿಲ್ಲ ನಾನು, ಬಿಟ್ಟು ಸ್ಟಡೀಸ್ ಇತ್ತು ಮೇಯ್ನ್ಲಿ, ಅದಕ್ಕೆ ಪೋಸ್ಟ್ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ನಾನು ಆ್ಯಕ್ಚುಲಾಗಿ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾಡ್ತಾ 1 ಇಯರ್ ಗ್ಯಾಪ್ ಆಗಿಬಿಟ್ಟಿರುತ್ತೆ. ನೀವು ಯೂಟ್ಯೂಬಲ್ಲಿ ನೋಡಿದರೆ 1 ಇಯರ್ ಗ್ಯಾಪ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ನಾನು ವಾಪಸ್ ತಗೊಬರ್ಬೇಕಂತ ಮತ್ತೆ ವೀಡಿಯೋಸ್ ಹಾಕೋಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಸೊ ಮತ್ತೆ ವೀಡಿಯೋಸ್ ಹಾಕೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಇದೊಂದು ಡ್ಯಾನ್ಸ್ ಒಂದು. ಅದಾದಮೇಲೆ ಡ್ರಾಯಿಂಗ್, ನಂಗೆ ಯಾವಾಗ ಇಷ್ಟ ಆಗುತ್ತೆ ನಾನು ಡ್ರಾಯಿಂಗ್ ಮಾಡ್ತೀನಿ, ಇಲ್ಲ ಕ್ರಾಫ್ಟ್ಸ್ ಮಾಡ್ತೀನಿ. ಸೊ ನೀವೊಂದು ರಾಖಿ ನೋಡಿರ್ತೀರ, ಅದೊಂದು ನಂದು ಬೇಸಿಕ್ ಕ್ರಾಫ್ಟು. ಸೊ ನಾನು ಕ್ರಾಫ್ಟ್ ಮಾಡ್ತಾ ಇರ್ತೀನಿ. ಯಾಕಂದರೆ ಕಾಲೇಜ್ ಟೈಮ್ಸಲ್ಲಿ ನಾನು ತುಂಬ ಮಾಡಿದೆ. ನಾನು ಒಂದು ಆ್ಯಕ್ಟಿವಿಟಿನ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ ಮಾಡ್ತಾಯಿದ್ದೆ ನಾನು. ಅದನ್ನೆಲ್ಲ ನಾನು ವಾಪಸ್ ತೊಗೊಂಬಂದೆ. ಸೊ ಒಂದೊಂದಾಗಿ ಟ್ರೈ ಮಾಡ್ಕೊಂಡು ಬಂದೆ ನಾನು. ಇದೆಲ್ಲನೂ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ. ನಿಮ್ಗೇನೇನು ಇಷ್ಟ ಅನ್ನೋದನ್ನ ಫಸ್ಟ್ ಲಿಸ್ಟ್ ಮಾಡಿ ಇಟ್ಕೊಳ್ಳಿ, ಒಂದೊಂದಾಗಿ ಟ್ರೈ ಮಾಡಿ. ಸೊ ಇವತ್ತು ಯಾಕಂದರೆ ಚೇಂಜ್ ಅನ್ನೋದು
ಕಣ್ಮುಚ್ಚಿ ತೆಗೆಯೋ ಕ್ಷಣದಲ್ಲಿ ಆಗೋದಲ್ಲ. ಒಂದೊಂದು ದಿನವೂ ಒಂದೊಂದು ಚೇಂಜಸ್ ನಮ್ಮಲ್ಲಿ ನಾವು ಕಾಣ್ಕೋಬೇಕಾಗತ್ತೆ. ಸೊ ಮೇಯ್ನ್ಲಿ ಒ ಸಿ ಡಿ ಇರೋರು ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀನಿ. ಸೊ ಯೋಗ ಟ್ರೈ ಮಾಡ್ಬೋದು, ಇಲ್ಲ ನಿಮಗೆ ಜಿಮ್ ಇಷ್ಟ ಆದರೆ ಜಿಮ್ ಹೋಗ್ಬೋದು. ನನಗೆ ಪೀಸ್ ಅನ್ಸೋದು ಯೋಗ. ಸೊ ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ. ಸೊ ಇದೆಲ್ಲನೂ ನನಗೆ ಪೀಸ್ ಅನಿಸುತ್ತೆ. ಇನ್ನೊಂದು ಸ್ನಾನ ಮಾಡಿದ್ರು ನನಗೆ ಪೀಸ್ ಅನಿಸುತ್ತೆ, ಯಾಕಂದರೆ ಫುಲ್ ಹೆಡ್ ಬಾತ್, ಫುಲ್ ಬಾಡಿ ಬಾತ್ ಮಾಡಿದಾಗ ನನಗೆ ಎಲ್ಲನೂ ಒಂಥರ ನನ್ನ ಡರ್ಟ್ ಎಲ್ಲ ಹೋಗಿ ನನಗೆ ಫುಲ್ ಫ್ರೆಶ್ ಕಾಮ್ ಫೀಲ್ ಕೊಡುತ್ತೆ. ಸೊ ಅದೊಂದು. ಸೊ ಈ ಥರ ನಾನು ಚೇಂಜಸ್ ತೊಗೊಂಬರ್ತೀನಿ. ಈಗ ನಾನು ಕರೆಂಟಾಗಿ ಮಾಡ್ತಾ ಇರೋದು ಯೂಟ್ಯೂಬ್ ವೀಡಿಯೋಸು, ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ಕ್ರಾಫ್ಟ್ಸ್ ಮಾಡ್ತಾಯಿದ್ದೀನಿ. ಸೊ ನನಗೇನೇನು ಇಷ್ಟ ಅನ್ನೋದನ್ನೆಲ್ಲ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಓಕೆ ನಾನು ಹ್ಯಾಪಿಯಾಗಿದ್ದೀನಿ ಅನ್ನೋ ಫೀಲ್ ನನಗೆ ವಾಪಸ್ ಬಂತು. ಸೊ ಇದೆಲ್ಲ ನನಗೆ ವಾಪಸ್ ಬಂತು. ಸೊ ಈ ಫೀಲ್ ವಾಪಸ್ ಬರ್ತಾ ಬರ್ತಾ ಓಕೆ ನಾನು ವಾಪಸ್ ಬರ್ತಾ ಇದ್ದೀನಿ ಅನ್ನೋ ಒಂದು ಹ್ಯಾಪಿನೆಸ್ ಬಂತು. ಇನ್ನೊಂದೇನಂತ ಹೇಳಿದ್ರೆ, ನಾನು ತುಂಬ ಜೋಕ್ಸ್ ಮಾಡ್ತೀನಿ, ತುಂಬ ಎಂಜಾಯ್ ಮಾಡ್ತಾ ಇರ್ತೀನಿ. ಮನೇಲಿದ್ರೂ ನಮ್ಮಮ್ಮ ನನ್ನ ಬಿಟ್ಟಿರೋದೇ ಇಲ್ಲ, ಆ ಸ್ಟೇಟಿಗೆ ತೊಗೊಂಡೋಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಯಾಕಂತೇಳಿದ್ರೆ ಅಷ್ಟು ನಾನು ಆ್ಯಕ್ಟಿವಾಗಿ ಇಟ್ಕೊತೀನಿ ಮನೇಲಿರೋರನ್ನ. ಸೊ ಅಷ್ಟು ಎಂಜಾಯ್ ಮಾಡಿಸ್ತೀನಿ ಅವ್ರಿಗೆ. ಏನಾದರೂ ಜೋಕ್ಸ್ ಮಾಡಿಕೊಂಡು, ಡ್ಯಾನ್ಸ್ ಮಾಡಿಕೊಂಡು ಏನಾದರೂ ಮಾಡ್ತಾನೆ ಇರ್ತೀವಿ ಮನೇಲಿ. ಸೊ ಅವ್ರಿಗೆ ನಾನಂದರೆ ಅಷ್ಟು ಇಷ್ಟ ಆಗೋ ಥರ, ಯಾಕಂದರೆ ನಾನು ಫಸ್ಟ್ ಹಂಗೆ ಇದ್ದಿದ್ದು. ಸೊ ಮತ್ತೆ ನಾನು ಅದನ್ನು ತಗೊಂಡ್ಬಂದೆ. ಇದು ಮೇಯ್ನ್. ಅದಾದಮೇಲೆ ಹೊರಗಡೆ ಹೋಗ್ತೀನಿ. ಸೊ ಮೇಯ್ನ್ಲಿ ಹೊರಗಡೆ ಹೋಗೋದು. ನಮ್ಮಮ್ಮ ಫಸ್ಟ್ ನನಗೆ ಮಾಡ್ತಾ ಇದ್ದಿದ್ದು ಏನಂತ ಹೇಳಿದ್ರೆ, ಈ ಥರ ನಾನು ಅಪ್ಸೆಟ್ ಆಗ್ತಾಯಿದ್ದೀನಿ, ಒ ಸಿ ಡಿಯಿಂದ ಏನಾದರೂ ನಂಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಹೊರಗಡೆ ಹೋಗೋಣ, ಸುಮ್ಮನೆ ಆದರೂ ಹೋಗ್ಬರೋಣ, ವಾಕಿಂಗ್ ಆದರೂ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಫಸ್ಟ್ ನನಗೆ ಅದು ಹ್ಯಾಬಿಟ್ ಇತ್ತು. ನಾನು ಮಾರ್ನಿಂಗ್ ಎದ್ದು ವಾಕಿಂಗ್ ಹೋಗಿ ನಮ್ಮಮ್ಮ ಜೊತೆಗೆ ತರಕಾರಿ ಎಲ್ಲ ತೊಗೊಂಬರೋದು, ಆ ಹ್ಯಾಬಿಟ್ ಇತ್ತು ನನಗೆ. ಸೊ ಆಮೇಲೆ ಗ್ಯಾಪ್ ಆಗಿಬಿಡ್ತು. ಸೊ ವರ್ಕ್ ಟೈಮಿಂಗ್ಸ್ ಎಲ್ಲ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆಗಿಬಿಡ್ತು. ಅದಾದಮೇಲೆ ಮತ್ತೆ ಅದನ್ನೆಲ್ಲ ಮಾಡೋದಕ್ಕೆ ಒಂದೊಂದಾಗಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಇದು ನಂಗೆ ಆ್ಯಕ್ಚುಲಿ ರಿಲೀಫ್ ಅನಿಸ್ತು. ಸೊ ನಾರ್ಮಲ್ ಲೈಫಿಗೆ ಹೋಗಬೇಕು ಫಸ್ಟ್. ಒ ಸಿ ಡಿ ಇರೋರು ನಾರ್ಮಲ್ ಲೈಫಲ್ಲಿ ನಾವೇನೆಲ್ಲ ಮಾಡ್ತಿದ್ವಿ ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬೆಡ್ಡಲ್ಲಿ ಮಲಗಿದ್ರೆ ನಮ್ಮ ಜೀವನ ನಡೆಯಲ್ಲ. ಸೊ ಒಂಥರ ಡಿಪ್ರೆಷನ್ಗೂ ಹೋಗ್ತೀವಿ ಒ ಸಿ ಡಿಯಲ್ಲಿರೋರು ಅಲ್ವಾ. ಸೊ ಅದನ್ನೆಲ್ಲ ಬಿಟ್ಟು ಹೊರಗಡೆ ಬರಬೇಕಂದ್ರೆ ನಮ್ಗೆ ಏನೇನು ಇಷ್ಟ ಅದನ್ನು ಮಾಡಬೇಕು. ಯಾಕಂದರೆ ಎಷ್ಟು ದಿನ ನೀವು ಬೆಡ್ಡಲ್ಲಿ ಇರೋಕ್ಕಾಗುತ್ತೆ? ನಿಮ್ಗೆ ಅದು ಇಷ್ಟ ಆಗುತ್ತಾ? ನನಗಂತೂ ಆಗ್ತಾನೇ ಇರಲಿಲ್ಲ. ಯಾಕೆ ನಾನು ಇದ್ರ ಮೇಲೇ ಮಲ್ಕೊಂಡಿರಬೇಕು ಅನ್ನೋ ಒಂಥರ ಪಾಯಿಂಟಿಗೆ ಹೋಗ್ಬಿಟ್ಟೆ. ಸೊ ಯಾಕೆ ಬೇಜಾರಲ್ಲೇ ಇರಬೇಕು? ನಾನು ಎಷ್ಟು ಹ್ಯಾಪಿ, ಎಲ್ಲನೂ ಹ್ಯಾಪಿನೆಸ್ಸಲ್ಲೇ ನೋಡ್ತಾ ಇದ್ದೆ ನಾನು. ಒಂದೊಂದು ಪಾಯಿಂಟಲ್ಲೂ ಏನು ಬಂದರೂ ಹ್ಯಾಂಡಲ್ ಮಾಡೋ ಥರ ಬೆಳೆದಿರೋ ನಾವು ಈ ಥರ ಸ್ಟೇಟಿಗೆ ಹೋಗ್ಬಿಟ್ರೆ ಏನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಲೈಫಲ್ಲಿ ಅನ್ನೋ ಸ್ಟೇಟಿಗೆ ಹೋಗ್ಬಿಟ್ಟಿದೆ ನಾನು. ಸೊ ಚಿಕ್ಕ ಚಿಕ್ಕ ವಿಷಯನೂ ನನಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ದೊಡ್ಡ ದೊಡ್ಡ ವಿಷಯ ಹ್ಯಾಂಡಲ್ ಮಾಡಿರೋ ನಾನು ಚಿಕ್ಕ ಮೈಂಡ್ ಥಾಟನ್ನ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಸೊ ಅದರಿಂದೆಲ್ಲ ಹೊರಗಡೆ ಬಿಡ್ಬೇಕಂತ ಹೇಳಿ ನಮ್ಗೆ ಇಷ್ಟ ಆಗಿರೋದು ನಾವು ಮಾಡ್ತಾ 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 ಅದಾಗದೆ ಹೋಗಿಬಿಡುತ್ತೆ. ಸೊ ಈ ಥರ ನನಗೆ ಒ ಸಿ ಡಿ ನಾನು ದೂರ ಮಾಡಿಕೊಂಡೆ. ಈಗಲೂ ಅವಾಗವಾಗ ಥಾಟ್ಸ್ ಬರ್ತಾನೆ ಇರುತ್ತೆ. ಸೊ ಅದರಿಂದ ಹೊರಗಡೆ ಬರಬೇಕಂದ್ರೆ ನಾನು ಅದನ್ನು ನೆಗ್ಲೆಕ್ಟೇ ಮಾಡಿಬಿಡ್ತೀನಿ. ಸೊ ನಾನು ಅದನ್ನು ಅಷ್ಟು ಕೇರ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ಅದರಿಂದ ಅದೇನು ನಂಗೆ ಅಷ್ಟು ಅನಿಸೋದಿಲ್ಲ. ಈ ಥರ ನಾನು ಒ ಸಿ ಡಿಯಿಂದ ಹೊರಗಡೆ ಬಂದೆ ಅಂತ ಹೇಳ್ಬೋದು. ಮೈನ್ಲಿ ನಮ್ಮಮ್ಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಯಾಕಂತ ಹೇಳಿದ್ರೆ ನಾನು ಒ ಸಿ ಡಿ ಜರ್ನಿಯಲ್ಲಿ ಅವರು ಮೇಯ್ನ್ ರೋಲ್ ಪ್ಲೇ ಮಾಡಿದ್ದಾರೆ. ಅವರು, ನನ್ನ ತಮ್ಮ, ನನ್ನ ಬೆಸ್ಟ್ ಫ್ರೆಂಡ್ ಮೇಯ್ನ್ ರೋಲ್ ಪ್ಲೇ ಮಾಡಿದ್ದಾರೆ. ನನಗೆ ಯಾವಾಗೆಲ್ಲ ಆಗಿಲ್ಲ ನಾನು ಹೊರಗಡೆ ಹೋಗೋದಕ್ಕೆ ಮತ್ತು ನನ್ನನ್ನು ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ನಾನು ಯಾವಾಗ ಹತ್ರೂ ನಾನು ಏನು ಹೇಳಿದ್ರು ಕೇಳಿದ್ರು, ಕಿವಿ ಕೊಟ್ಟು ಕೇಳಿದ್ರು, ಅದಕ್ಕೆ ಸೊಲ್ಯೂಷನ್ಸ್ ಏನಂತ ನನಗೆ ಗೈಡ್ ಮಾಡಿದ್ರು. ಸೊ ಇದು ಬೆಸ್ಟ್ ನನಗೆ ಸಿಕ್ಕಿರೋ ರಿಲೇಷನ್ಶಿಪ್. ಇದು ಲೈಫ್ ಲಾಂಗ್ ನಾನು ಇಟ್ಕೊಬೇಕು. ಯಾಕಂತ ಹೇಳಿದ್ರೆ ನಮಗೆ ಒಳ್ಳೇದಾಗ್ತಾ ಇದೆ ಅಂದಾಗ, ನಾವು ಲೈಫಲ್ಲಿ ಮೇಲೆ ಹೋಗ್ತಾ ಇದ್ದೀವಿ ಅಂದಾಗ ಜನರು ತುಂಬ ಜನ ಬರ್ತಾರೆ ಹೆಲ್ಪ್ ಮಾಡೋದಕ್ಕೆ. ಆದರೆ ನೀವು ಕಷ್ಟಪಡ್ತಾ ಇರಬೇಕಾದ್ರೆ ಯಾರೂ ನಿಮ್ಮ ಕಡೆ ತಿರುಗಿ ನೋಡಲ್ಲ. ಆ ಥರ ಸಿಚುವೇಶನ್ ಅಲ್ಲಿ ನಿಮ್ಗೆ ಯಾರು ಹೆಲ್ಪ್ ಮಾಡಿರ್ತಾರೆ ಅವ್ರನ್ನ ಯಾವತ್ತೂ ಮರಿಬಾರ್ದು. ಸೊ ನಾನು ಅವ್ರನ್ನ ಯಾವತ್ತೂ ಮರೆಯಲ್ಲ, ನೆನೆಸ್ಕೊತಾನೆ ಇರ್ತೀನಿ ಲೈಫ್ ಲಾಂಗ್. ಯಾಕಂದರೆ ಈ ಜೀವನ ನಾನು ಈ ಥರ ಹ್ಯಾಪಿಯಾಗಿರೋಕ್ಕೆ ಕಾರಣ, ನಾನು ಮತ್ತೆ ನನ್ನನ್ನು ವಾಪಸ್ ತೊಗೊಂಬರೋಕ್ಕೆ ಕಾರಣ ಆಗಿರೋ ಈ 3 ಜನನ ಲೈಫ್ ಲಾಂಗ್ ಮರೆಯಲ್ಲ. ಅವ್ರಿಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ಯಾಕಂದರೆ ಇವರಿಲ್ಲ ಅಂದರೆ ನಾನು ಇವತ್ತು ಈ ಥರ ಇರೋಕ್ಕೆ ಸಾಧ್ಯವೇ ಇಲ್ಲ. ಮತ್ತು ನಾನು ವೀಡಿಯೋ ಹಾಕ್ತೀನಿ ಒ ಸಿ ಡಿ ಬಗ್ಗೆ ಅಂದಾಗಲೂ ಸಪೋರ್ಟ್ ಮಾಡಿದ್ರು. ಓಕೆ, ನಿನಗೆ ಈ ಥರ ಇಶ್ಯೂ ಇತ್ತಲ್ಲ, ಇದನ್ನು ನೀನು ಶೇರ್ ಮಾಡ್ಕೋ, ಜನರಿಗೂ ಯೂಸ್ ಆಗುತ್ತೆ. ಯಾಕಂದರೆ ತುಂಬ ಜನ ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಅವರೇನೆ ನನಗೆ. ಆ ಕಾನ್ಫಿಡೆನ್ಸ್ ನಾನು ಮಾಡ್ತೀನಿ ಅಂತ ನಾನು ಏನಾದರೂ ಹೇಳಿದ್ರೆ ನನಗೆ ತಡೆಯಾಗಿಲ್ಲದೆ ಮಾಡು ಅಂತ ನನಗೆ ಉತ್ತೇಜನ ಕೊಟ್ರಲ್ಲ, ಅದಕ್ಕೂ ಮತ್ತೆ ಥ್ಯಾಂಕ್ಸ್ ಹೇಳ್ಕೋಬೇಕು. ಸೊ ಈ ಥರ
ನನ್ನ ಒ ಸಿ ಡಿನ ನಾನು ಹ್ಯಾಂಡಲ್ ಮಾಡಿಕೊಂಡೆ. ಬಟ್ ಏನಂತ ಹೇಳಿದ್ರೆ, ಇನ್ನೊಂದು ಮೇನ್ ಥಿಂಗ್, ಒ ಸಿ ಡಿನ ನಾವು ಹ್ಯಾಂಡಲ್ ಮಾಡ್ತಾ ಮಾಡ್ತಾ ಅದರಿಂದ ಹೊರಗಡೆ ಬರ್ತಾ ಇದ್ದೀವಿ ಅಂದಾಗ ನಮಗೆ ಡಿಪ್ರೆಷನ್ ಜಾಸ್ತಿ ಆಗುತ್ತೆ. ಡಿಪ್ರೆಷನ್ ಅಂತ ಹೇಳಿದ್ರೆ ನಾವು ಒಂದು ಆ್ಯಕ್ಟಿವಿಟಿಯಲ್ಲಿ ಇರ್ತೀವಲ್ಲ, ಒ ಸಿ ಡಿ ಅಂದರೆ ಒಂದು ಆ್ಯಕ್ಟಿವಿಟಿ ಥರ. ಸೊ ಇವಾಗ ಹ್ಯಾಂಡ್ ವಾಶ್ ಮಾಡ್ತಾಯಿದ್ರೆ ಮಾಡ್ತಾನೆ ಇರೋದು, ಇಲ್ಲ ಏನೋ ಒಂದು ಮಾಡ್ತಾನೆ ಇರ್ತೀವಲ್ಲ. ಸೊ ಅದರಿಂದ ಹೊರಗಡೆ ಬರ್ತಿದ್ದೀವಿ ಅಂದರೆ ಮೈಂಡ್ ಒಂಥರ ರಿಲ್ಯಾಕ್ಸ್ಡ್ ಆಗುತ್ತೆ, ಕಾಮ್ ಆಗುತ್ತೆ, ಒಂಥರ ಡಿಪ್ರೆಷನ್ನು ಆಗುತ್ತೆ. ನಾನೇನು ಮಾಡೋದು ಅನ್ನೋದೇ ಗೊತ್ತಾಗಲ್ಲ, ಆ ಸ್ಟೇಟ್ಗೆ ಹೋಗ್ಬಿಡ್ತೀರ. ಅವಾಗ ಬೇಜಾರಾಗುತ್ತೆ, ಅವಾಗ ಸುಮ್ಮನೆ ಅಳು ಬರುತ್ತೆ, ಏನಕ್ಕೆ ಬೇಜಾರಾಗ್ತಿದೆ ಗೊತ್ತಾಗಲ್ಲ, ಆ ಥರ ಸ್ಟೇಟ್ ಬರುತ್ತೆ. ಒ ಸಿ ಡಿಯಿಂದ ನೀವು ಹೊರಗಡೆ ಬರ್ತಾ ಆ ಥರ ಸ್ಟೇಟ್ಸ್ ಬಂದಾಗ್ಲೂ ನೀವು ಅದರಿಂದ ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಅದರಲ್ಲೇ ಕುತ್ಕೊಂಡಿರಬೇಡಿ. ಏನಾದರೂ ಒಂದು ಡಿವಿಯೇಟ್ ಮಾಡ್ಕೊಳ್ಳಿ. ಟಿ ವಿ ನೋಡೋದು, ಮೂವಿ ನೋಡೋದು, ಇಲ್ಲ ಅಂತ ಹೇಳಿದ್ರೆ ಬುಕ್ ರೀಡ್ ಮಾಡೋಕ್ಕೆ ನಿಮ್ಗೆ ಇಷ್ಟ ಅಂದರೆ ಬುಕ್ ರೀಡ್ ಮಾಡಿ, ಇಲ್ಲ ಡ್ಯಾನ್ಸ್ ಆಡೋಕ್ಕೆ ಇಷ್ಟ ಅಂದರೆ ಏನಾದರೂ ಒಂದು ಪ್ರಾಕ್ಟೀಸ್ ಮಾಡಿ, ಇಲ್ಲ ಹೊರಗಡೆ ಹೋಗ್ಬಿಡಿ. ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ಓಡಾಡಿ, ಮರ ಗಿಡನ ನೋಡಿ, ಇಲ್ಲ ಫೋಟೋಗ್ರಫಿ ಇಷ್ಟ ಅಂದರೆ ಫೋಟೋಗ್ರಫಿ ಮಾಡಿ, ವಿಡಿಯೋ ತೆಗಿಯೋದು ಇಷ್ಟ ಅಂದರೆ ನೇಚರ್ ಫೋಟೋನ ವಿಡಿಯೋನ ತೆಗೀರಿ, ಇಲ್ಲ ಜಸ್ಟ್ ಪಾರ್ಕಲ್ಲಿ ವಾಕಿಂಗ್ ಹೋಗಿ ಮಕ್ಕಳು ಆಟ ಆಡ್ತಿರ್ತಾರೆ ಅದನ್ನು ನೋಡಿ. ಎನಿ ಚೇಂಜ್, ಚಿಕ್ಕ ಚೇಂಜ್ ಕೂಡ ಚೇಂಜೇನೆ. ಅದನ್ನು ಟ್ರೈ ಮಾಡಿದ್ರೇ ಒಂದೊಂದಾಗಿ ನಿಮಗೆ ಗೊತ್ತಾಗುತ್ತೆ, ಓಕೆ ನಾನು ಇದರಿಂದ ಈ ಥರ ಹೊರಗಡೆ ಬರಬೇಕು ಅಂತ. ಸೊ ಈಗ ಒಬ್ಬೊಬ್ರಿಗೂ ಒಂದೊಂದು ಥರ ಒ ಸಿ ಡಿ ಇರುತ್ತೆ. ನನಗೆ ಈ ಥರ ಎಲ್ಲ ಇತ್ತು ಅಂತ ಸ್ವಲ್ಪ ಕಾಮನ್ನು ಇರುತ್ತೆ ಒ ಸಿ ಡಿಯಲ್ಲಿ. ಸೊ ಹ್ಯಾಂಡಲ್ ಮಾಡೋ ವಿಧಾನ ಬೇರೆ ಇರುತ್ತೆ. ಒಬ್ಬೊಬ್ಬರು ನನಗಿಂತನೂ ಸಿವಿಯರ್ ಕೇಸಸಲ್ಲಿ ಇರ್ಬೋದು, ಇಲ್ಲ ನನಗಿಂತ ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲೂ ಇರ್ಬೋದು. ಸೊ ನಿಮಗೆ ಏನಿಷ್ಟ ಅಂತ ನೀವೇ ಕುತ್ಕೊಂಡು ಬರೀಬೇಕು, ನಿಮಗೆ ಹೇಳ್ಕೋಬೇಕು, ಕನ್ನಡಿ ಮುಂದೆ ಮಾತಾಡಬೇಕು. ಆ ಥರ ಎಲ್ಲ ಮಾಡ್ತಾ ಬಂದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಓಕೆ, ನಾನಂದರೆ ಇದು ನನಗೆ ಗೊತ್ತಾಗ್ತದೆ ಅದು ಅಂತ ನಿಮಗೆ ಅರ್ಥ ಆಗುತ್ತೆ ಅಲ್ವಾ. ಸೊ ಅರ್ಥ ಆದಾಗ ನನಗಿದೆಲ್ಲ ಬೇಕು, ಇದೆಲ್ಲ ಬೇಡ ಅಂತ ಡಿಸೈಡ್ ಮಾಡಿ ಥಾಟ್ಸ್ನ ನೆಗ್ಲೆಕ್ಟ್ ಮಾಡಬೇಕು. ಇದೊಂದೇ ನಾನು ಫಾಲೋ ಮಾಡಿದ್ದು ಒ ಸಿ ಡಿಯಿಂದ ಹೊರಗಡೆ ಬರೋದಕ್ಕೆ. ನಾನು ಯಾಕೆ ಹಾಸ್ಪಿಟಲ್ನ ಸಜೆಸ್ಟ್ ಮಾಡ್ತಿಲ್ಲ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಗೊತ್ತಾಗುತ್ತೆ. ಹಾಸ್ಪಿಟಲ್ ನನಗೆ ತುಂಬ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನು ನಾನು ಶೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ನಾನು ಯಾರಿಗೂ ಹಾಸ್ಪಿಟಲ್ ಸಜೆಸ್ಟ್ ಮಾಡಿಲ್ಲ. ನೀವು ಯಾವ ಸಿಚುಯೇಷನಲ್ಲಿ ಇದ್ದೀರಾ ಅಂತ ನೀವೇ ಅನಲೈಸ್ ಮಾಡ್ಕೊಬೇಕು. ಅನಲೈಸ್ ಮಾಡಿಕೊಂಡು ಆಗ್ತಾನೇ ಇಲ್ಲ ಅಂದಾಗ ಪ್ಲೀಸ್ ಹೋಗಿ ಹಾಸ್ಪಿಟಲಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ, ಅದು ಒಳ್ಳೆ ಡಾಕ್ಟರ್ ಹತ್ರ ಹೋಗಿ. ಸೊ ನಾನು ಯಾಕೆ ಸಜೆಸ್ಟ್ ಮಾಡಿಲ್ಲ, ನನ್ನ ಹಾಸ್ಪಿಟಲ್ ಜರ್ನಿ ಹೇಗಿತ್ತು ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಇಲ್ಲಿವರೆಗೆ ನಾನು ಮಾತಾಡಿದ್ದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ, ಇಲ್ಲ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲ ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ಬಿಟ್ಟು ನಾನು ಇನ್ನೊಂದು ವೀಡಿಯೋ ಅಲ್ಲಿ ನಿಮ್ಮ ಕಮೆಂಟ್ಸ್ಗೆಲ್ಲನೂ ರಿಪ್ಲೈ ಮಾಡ್ತೀನಿ. ಸೊ ಆ ಥರ ವೀಡಿಯೋಸ್ ಮಾಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ವಾಟ್ಸಪ್ ಗ್ರೂಪ್ ಕೂಡ ಕೇಳಿದ್ರಿ, ಕ್ರಿಯೇಟ್ ಮಾಡಿ, ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಥಾಟ್ಸ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಈಗ ಸದ್ಯಕ್ಕೆ ನಾನು ವಾಟ್ಸಪ್ ಗ್ರೂಪ್ ಬಗ್ಗೆ ಡಿಸೈಡ್ ಮಾಡಿಲ್ಲ. ಸೊ ನಾನು ಫ್ಯೂಚರಲ್ಲಿ ಓಕೆ ಡಿಸೈಡ್ ಮಾಡಿದೆ, ಯಾಕಂದರೆ ಅದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ನಾನು ಸುಮ್ಮನೆ ಇವಾಗ ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ಅದನ್ನೇನಾದರೂ ಸರಿಯಾಗಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದರೆ ಒಂಥರ ನಿಮಗೂ ಬೇಜಾರಾಗುತ್ತೆ. ಸೊ ಇನ್ನೊಂದು ನಾನು ಇವಾಗಲೇ ಹೇಳ್ಕೊತೀನಿ, ನಾನು ಡಾಕ್ಟರ್ ಅಲ್ಲ. ಸೊ ನಾನು ಏನಂತ ಹೇಳಿ ನನಗೇನು ಒ ಸಿ ಡಿ ಇತ್ತು ನಾನು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ, ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನನ್ನಿಂದ ನಿಮಗೆ ಏನು ಯೂಸ್ ಅಂದರೆ ನಾನು ಕಾನ್ಫಿಡೆನ್ಸ್ ಕೊಡ್ಬೋದು, ಮೋಟಿವೇಟ್ ಮಾಡ್ಬೋದು, ನಾನೇನೆಲ್ಲ ಮಾಡಿದೆ ಅದನ್ನು ಹೇಳ್ಕೊಡ್ಬೋದು. ಅದು ಬಿಟ್ಟು ನಾನು ನಿಮ್ಮನ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ತೀನಾ ಅಂತ ಹೇಳಿದ್ರೆ ನಂಗೆ ಅದು ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಒ ಸಿ ಡಿ ಒಬ್ಬೊಬ್ರದ್ದು ಬೇರೆ ಥರ ಇರುತ್ತೆ, ಒಬ್ಬೊಬ್ಬರು ಬೇರೆ ಥರ ಹ್ಯಾಂಡಲ್ ಮಾಡ್ತಾ ಇರ್ತೀರ, ಒಬ್ಬೊಬ್ಬರು ಬೇರೆ ಬೇರೆ ಸ್ಟೇಜಲ್ಲಿ ಇರ್ತೀರ. ಅದನ್ನು ನಾನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ನನಗೆ ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ನನಗೆ ಕಾನ್ಫಿಡೆನ್ಸ್ ಬಂದರೆ ಮೇ ಬಿ ನಾನು ನಿಮ್ಮನ್ನ ಮೋಟಿವೇಟ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ಬೋದು ಅಂತ ನನಗೆ ಕಾನ್ಫಿಡೆನ್ಸ್ ಬಂದರೆ ನಾನು ಶ್ಯೂರ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ಜಾಯಿನ್ ಮಾಡಿಬಿಟ್ಟು ಆವಾಗ ನಾವು ಇನ್ನೂ ಜಾಸ್ತಿ ಮೀಟಿಂಗ್ಸ್ ಮಾಡೋಣ, ಗೂಗಲ್ ಮೀಟ್ ಇಲ್ಲ ಝೂಮಲ್ಲಿ ಮಾತಾಡೋಣ, ನಿಮ್ಗೇನು ಪ್ರಾಬ್ಲಮ್ಸ್ ಇದೆ ಅಂತ ನನಗೇನೇನೆಲ್ಲ ಗೊತ್ತು ನಾನು ಅದನ್ನು ಹೇಳ್ಕೊಡ್ತೀನಿ. ಸೊ ಇದು ಮಾಡ್ಬೋದು. ನಿಮಗೆ ನಿಜವಾಗ್ಲೂ ಆಗ್ತಾನೆ ಇಲ್ಲ ಅಂದರೆ ಪ್ಲೀಸ್ ಹೋಗಿ ಸೈಕಿಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡಿ. ಸೊ ನಾನು ಏನಕ್ಕೆ ಹಾಸ್ಪಿಟಲ್ ಸಜೆಸ್ಟ್ ಮಾಡಿಲ್ಲ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಇಲ್ಲಿವರೆಗೆ ನನ್ನ ಮಾತನ್ನೆಲ್ಲ ಕೇಳಿಬಿಟ್ಟು ನೀವು ಕಾಮಾಗಿದ್ದಕ್ಕೆ ಧನ್ಯವಾದಗಳು.